ಮಾತನ್ನು ಹೇಳಿದರೆ ಈ ಎಲ್ಲ ದೃಷ್ಟಿಯಿಂದ ರೈತರ ಹಿತಾಸಕ್ತಿಯನ್ನು ಇಟ್ಟುಕೊಂಡು ಏನು ಈ ಒಂದು ಕಾಯ್ದೆಯಿಂದ ತೊಂದರೆ ಆಗ್ತಾ ಇದ್ದು ಅದನ್ನು ತೆಗೆದಿದ್ರಿ. ನಾನು ಮಾತನ್ನು ಮತ್ತೆ ಸ್ಪಷ್ಟ ಮಾಡ್ತಾ ಇದ್ದೀನಿ, ಯಾವುದೇ ನೀರಾವರಿ ಸಂಬಂಧಪಟ್ಟಂಥ ಜಮೀನೇನಿದೆ ಅದನ್ನು ಯಾವುದೇ ಕಾರಣಕ್ಕೂ ಅದೇ ಪರ್ಪಸ್ಗೆ ಯೂಸ್ ಮಾಡಬೇಕು, ಅದು ಬಿಟ್ಟು ಮಾಡೋಂಗಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಸಣ್ಣ ಹಿಡುವಳಿದಾರರು ಏನಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂಗೆ ಈ ಕಾಯ್ದೆಯನ್ನು ನಾನು ತರುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಅಧ್ಯಕ್ಷರೇ, ದಯವಿಟ್ಟು ಅದಕ್ಕೆ ಅನುಮೋದನೆ ಕೊಡಬೇಕು. ಮಾನ್ಯ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯನವರು. ಅಧ್ಯಕ್ಷರೇ, ಸ್ವಲ್ಪ ಇದು ಪೂರ್ವಕವಾಗಿ ನಾನು ತಾವು ಪರ್ಮಿಷನ್ ಕೊಟ್ಟರೆ ನಾವು ಇಲ್ಲ ಅವರು ಎಕ್ಸ್ಪ್ಲೈನ್ ಮಧ್ಯದಲ್ಲಿ ನಾನು ಆಮೇಲೆ ಮಧ್ಯದಲ್ಲಿ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಶೋಕ್ ಅವರು ಮತ್ತೆ ಬಿಜೆಪಿ ಸರ್ಕಾರ ಭೂ ಸುಧಾರಣಾ ಕಾಯ್ದೆ 1961 ಅದಕ್ಕೆ ಬಹಳ ಆತುರಾತುರವಾಗಿ ತಿದ್ದುಪಡಿಗಳನ್ನು ತಗೊಬಂದಿದ್ದಾರೆ. ಈ ತಿದ್ದುಪಡಿ ನಾನು ಹೇಳೋದಲ್ಲ, ಇಡೀ ರಾಜ್ಯದಲ್ಲಿ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಮತ್ತು ಬೇರೆ ಜನರು ಕೂಡ ಇದು ಒಂದು ರೈತರ ಪಾಲಿಗೆ ಮರಣ ಶಾಸನ ಅಂತೇಳಿ ಹೇಳಿದ್ದಾರೆ. ಕನ್ನಡಪ್ರಭ ಪತ್ರಿಕೆಯನ್ನು ಉಲ್ಲೇಖ ಮಾಡಿದ್ರು. ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಮಾಹಿತಿ ಇವ್ರು ಹೇಳದನ್ನೇ ಅವರು ಕೂಡ ಮಾಡಿದ್ದಾರೆ. ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಕನ್ನಡ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು 28ನೇ ತಾರೀಕಿಗೆ ಕರ್ನಾಟಕ ಬಂದ್ ಅನ್ನು ಕರೆದಿದ್ದಾವೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಕರೆದು ಚರ್ಚೆ ಮಾಡಿದ್ದಾರೆ, ಆದರೆ ಅವರು ಒಪ್ಪಿಲ್ಲ. ನಾವು ಬಂದ್ ಕರೆದಿದ್ದೀವಿ, ಬಂದ್ ಆಚರಣೆ ಮಾಡ್ತೀವಿ. ಇದು ಒಂದು ಮಾರಣಾಂತಿಕ ಕಾಯ್ದೆಯನ್ನು ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇದು ರೈತರನ್ನ ನಾಶ ಮಾಡ್ತಕ್ಕಂಥ, ಹಳ್ಳಿಗಾಡಿನ ಬದುಕನ್ನು ನಾಶ ಮಾಡ್ತಕ್ಕಂಥ, ಹಳ್ಳಿಗಾಡಿನ ಆರ್ಥಿಕ ವ್ಯವಸ್ಥೆಯನ್ನು ನಾಶ ಮಾಡ್ತಕ್ಕಂಥ ಒಂದು ದುರುದ್ದೇಶದ ಪ್ರಯತ್ನ. ಇಂಥ ಪ್ರಯತ್ನಕ್ಕೆ ನಾವು ಒಪ್ಲಿಕ್ಕೆ ಆಗಲ್ಲ. ಇದನ್ನ ಇವರು ಜೂನ್ ತಿಂಗಳಲ್ಲಿ 11/6/2020 ಕ್ಯಾಬಿನೆಟ್ನಲ್ಲಿ ಇಂಥ ಒಂದು ತಿದ್ದುಪಡಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ತಿದ್ದುಪಡಿ ಮಾಡಿಬಿಟ್ರು. ಅದು 13/7/2020 ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಆಯಿತು. ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದಾಗಲೇ ನಾವು ವಿರೋಧ ಮಾಡಿದ್ವಿ. ಇಡೀ ನಮ್ಮ ಪಕ್ಷ ವಿರೋಧ ಮಾಡಿದ್ವು. ನಾನು ಕೂಡಲೇ ನಮ್ಮ ಪಕ್ಷದ ಎಲ್ಲ ಮುಖಂಡಗಳನ್ನು ಕೂಡ ನಾನು ಕಚೇರಿನಲ್ಲಿ ಮೀಟಿಂಗ್ ಮಾಡಿದೆ. ಆಮೇಲೆ KPCC ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಮಾಡೋದು. ನಾಟ್ ಟು ಗಿವ್ ಎನಿ ಪೊಲಿಟಿಕಲ್ ಕಲರ್ ಟು ದಿಸ್ ಅಮೆಂಡ್ಮೆಂಟ್.
ಓನ್ಲಿ ವಿತ್ ದಿ ಇಂಟ್ರೆಸ್ಟ್ ಆಫ್ ರೂರಲ್ ಲೈಫ್, ರೂರಲ್ ಎಕಾನಮಿ, ಫಾರ್ಮರ್ಸ್, ಫಾರ್ಮಿಂಗ್ ಕಮ್ಯುನಿಟಿ. ಇವರ ಈ ಉದ್ದೇಶದಿಂದ ನಾವು ಚರ್ಚೆ ಮಾಡಿ ಶತಗತಾಯ ಈ ತಿದ್ದುಪಡಿಯನ್ನು ವಿರೋಧ ಮಾಡಲೇಬೇಕು. ಯಾವ ಕಾರಣಕ್ಕೂ ಕೂಡ ಇದು ಕಾನೂನಾಗಲಿಕ್ಕೆ ಬಿಡಕೂಡದು. ಜಾರಿಗೆ ತಂದುಬಿಟ್ಟಿದ್ದೀರಿ ನೀವು, ಈಗಾಗಲೇ ಆರ್ಡಿನೆನ್ಸ್ ಮೂಲಕ ಜಾರಿಗೆ ತಂದುಬಿಟ್ಟಿದ್ದೀರಿ. ಇದನ್ನ ಜನ ಒಪ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ನೋಡಿ, ಒಂದು ಸರ್ವೆ ಮಾಡಿದ್ದಾರೆ ಕರ್ನಾಟಕದಲ್ಲಿ. About 60% farmers say changes to land reforms law not acceptable. Survey. ಇದನ್ನು ನೋಡಿದಾಗ ಈ ತಿದ್ದುಪಡಿ ಜನ ವಿರೋಧಿ ಅಂತ ಹೇಳೋದಕ್ಕೆ ಸಾಧ್ಯನಾ, ಅಥವಾ ಜನರ ಪರವಾಗಿರ್ತಕ್ಕಂಥದ್ದು, ಜನಪರವಾಗಿರ್ತಕ್ಕಂಥ ಕಾಯ್ದೆನಾ? ಬಹುತೇಕ ಜನರ ಪ್ರಕಾರ ಇದು ಜನ ವಿರೋಧಿ ತಿದ್ದುಪಡಿ ಕಾಯ್ದೆ, ಭೂ ಸುಧಾರಣೆಗೆ ತಂದಿರ್ತಕ್ಕಂಥ ಜನ ವಿರೋಧಿ ತಿದ್ದುಪಡಿ ಕಾಯ್ದೆ. ನಾನು ಮಾಧ್ಯಮದವ್ರನ್ನ ಕರೆದು, ರೈತ ಸಂಘದವ್ರನ್ನ ಕರೆದು, ದಲಿತ ಸಂಘ ಸಮಿತಿಯವ್ರು ಕರೆದು, ಮತ್ತೆ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಚರ್ಚೆ ಮಾಡಿದ್ದೀನಿ. ಎಲ್ಲರದು ಒಕ್ಕೊರಲ ಅಭಿಪ್ರಾಯ, ನಾವೆಲ್ಲರೂ ಕೂಡ ಇದನ್ನು ವಿರೋಧ ಮಾಡಬೇಕು. ಹೊಸ ದಿನೇಶ್ ಗುಂಡೂರಾವ್ ಕೂಡ ಒಂದು ಆರ್ಟಿಕಲ್ ಬರೆದಿದ್ದಾರೆ ಅದರ ಮೇಲೆ. ಇದನ್ನೆಲ್ಲ ಒಕ್ಕೊರಲಿಂದ ವಿರೋಧ ಮಾಡಬೇಕು ಅಂತ. ಅಶೋಕ್ ಅವರು ಹೇಳಿದ್ರು, ಇದು ಬಿ.ಡಿ. ಜತ್ತಿಯವರ ಕಾಲದಲ್ಲಿ ಅವ್ರು ಮಾಡಿದಂಥ ಕಾನೂನು, ಇದು ಅವ್ರು ಮಾಡಿದ ಕಾನೂನಲ್ಲ. ಇದು ನಿಮಗೆ ಏಕೀಕರಣ ಆದಮೇಲೆ ಇದ್ರ ಹಿನ್ನೆಲೆ ತಿಳ್ಕೊಳ್ಳಿ. ಏಕೀಕರಣ ಆದಮೇಲೆ ಮುಂಬೈ ಕರ್ನಾಟಕಕ್ಕೆ ಬಂತು, ಹೈದರಾಬಾದ್ ಕರ್ನಾಟಕಕ್ಕೆ ಬಂತು, ಮದ್ರಾಸ್ ಪ್ರಾಂತ್ಯ ಕರ್ನಾಟಕಕ್ಕೆ ಬಂತು, ಮೈಸೂರು ರಾಜ್ಯ ಇತ್ತು ಆಗ. ಬಳ್ಳಾರಿ ಕೋಸ್ಟಲ್ ಏರಿಯಾಗಳು, ಮಂಗಳೂರು ಉಡುಪಿ, ಈಗಿನ ಮಂಗಳೂರು ಉಡುಪಿ, ಬಳ್ಳಾರಿ ತಮಿಳುನಾಡಿನಿಂದ ಬಂದು, ಹೈದರಾಬಾದ್ ಕರ್ನಾಟಕ ಇವತ್ತು ನಾವು ಏನು ಹೇಳ್ತೀವಿ, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಇವೆಲ್ಲ ಹೈದರಾಬಾದಿಂದ ಬಂದು, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆ, ಧಾರವಾಡ, ಗದಗ, ಹಾವೇರಿ, ಇವೆಲ್ಲ ಮುಂಬೈ ಕರ್ನಾಟಕದಿಂದ ಬಂದು. ಅಲ್ಲಲ್ಲಿ ಒಂದು ಟೆನೆನ್ಸಿ ಕಾನೂನುಗಳಿದ್ದು, ಗೇಣಿದಾರರ ಕಾಯ್ದೆಗಳಿದ್ದು. ಏಕೀಕರಣ ಆದಮೇಲೆ 1957 ಒಂದು ಸಮಿತಿ ರಚನೆ ಆಯಿತು. 1957 ಇವೆಲ್ಲನೂ ಕೂಡ ಒಗ್ಗೂಡಿಸಿ ಅದಕ್ಕೆ ಅಧ್ಯಕ್ಷರು ಬಿ.ಡಿ. ಜತ್ತಿಯವರು, ಅವ್ರ ಶಿಫಾರಸುಗಳ ಸಮಿತಿ ಶಿಫಾರಸುಗಳನ್ನು ಮಾಡಿತ್ತು. ಆ ಶಿಫಾರಸಿನ ಆಧಾರದ ಮೇಲೆ 1961 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ರಚನೆ ಆಯಿತು. ಬಿ.ಡಿ. ಜತ್ತಿಯವರು ಕೊಟ್ಟಿರ್ತಕ್ಕಂಥ ಎಲ್ಲ ಶಿಫಾರಸುಗಳು ಕೂಡ 1961 ಸೇರಿಲ್ಲ. ನೀವು ಹೇಳಿದ್ರಲ್ಲ ಇಷ್ಟಿಷ್ಟು ಎಕರೆ ಎಲ್ಲ ಶಿಫಾರಸು ಮಾಡಿದ್ರು ಅಂತ. 1961 ಯಾವ ಪ್ರಾವಿಷನ್ ಅಲ್ಲಿ ಹೇಳಿ ನೋಡೋಣ, ಅಷ್ಟು ಎಕರೆ ಎಲ್ಲ ಬಿ.ಡಿ. ಜತ್ತಿಯವರು ಹೇಳಿರೋದು. Nowhere in the 1961 ಆಕ್ಟ್ ಅದನ್ನು ಏನಂತ ಕರೆದ್ರು ಅಂದ್ರೆ ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961. ಯಾಕಂದ್ರೆ 73ವರೆಗೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು, ಮೈಸೂರು ಅಂತ ಇತ್ತು. 73ರಲ್ಲಿ ದೇವರಾಜ ಅವರು ಕರ್ನಾಟಕ ಮಾಡಿದ್ದು. ಅಲ್ಲಿವರೆಗೆ ಮೈಸೂರು ಅಂತ ಇತ್ತು. ಮೈಸೂರು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ came into existence
in the year 1961. ಅದರಲ್ಲಿ ಕೆಲವು ಗೇಣಿದಾರರಿಗೆ ಸುಮ್ಮನೆ ಒಕ್ಲೇಪ್ಸಾಗಿಲ್ಲ. ಗೇಣಿದಾರರು ಹೇಗೆ ಜಮೀನ್ದಾರರು ಹೆರಿಡಿಟರಿ ರೈಟ್ ಇದೆ, ಅದೇ ರೀತಿ ಗೇಣಿದಾರರಿಗೂ ಕೂಡ ಹೆರಿಡಿಟರಿ ರೈಟ್ ಇರಬೇಕು. ಗೇಣಿಯನ್ನು ನಿಗದಿ ಮಾಡಬೇಕು. ಒಂದು ವೇಳೆ ಮಾಲೀಕರು ಜಮೀನು ಮಾರೋದಾದರೆ ಫಸ್ಟ್ ಪ್ರಿಫರೆನ್ಸು ಗೇಣಿದಾರರು ಕೊಡಬೇಕು. ವಿತೌಟ್ ದಿ ಕನ್ಸೆಂಟ್ ಆಫ್ ದಿ ಟೆನೆಂಟ್ ಲ್ಯಾಂಡ್ ಇನ್ನೊಬ್ಬರಿಗೆ ಮಾರಾಗಿಲ್ಲ. ಇವೆಲ್ಲ 1960 ಆಕ್ಟ್ನಲ್ಲಿ 61 ಆಕ್ಟ್ನಲ್ಲಿ ಬಂದಿದ್ದಾವೆ. ಅಷ್ಟೊತ್ತಿಗಾಗಲೇ ಇದಾದ್ಮೇಲೆ 1961 ಆಕ್ಟ್ ಆದ್ಮೇಲೆ ಅನೇಕ ಕಡೆಗಳಲ್ಲಿ ಗೇಣಿದಾರರ ಹೋರಾಟಗಳು ಪ್ರಾರಂಭ ಆಯ್ತವೆ. ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕು ಕಾಗೋಡ್ನಲ್ಲಿ ಗೇಣಿದಾರರ ಹೋರಾಟ ಪ್ರಾರಂಭ ಆಗ್ತದೆ. ಸಾಗರ, ಹೊಸನಗರ ಆ ಭಾಗದಲ್ಲಿ, ಶಿವಮೊಗ್ಗ ಭಾಗದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಲೋಹಿಯಾ ಅವರು ಕೂಡ ಅದರಲ್ಲಿ ಭಾಗವಹಿಸಿರ್ತಾರೆ. ಗೋಪಾಲ್ ಗೌಡ, ರುದ್ರಪ್ಪ, ಬಹಳ ಜನ ಅದರಲ್ಲಿ ಭಾಗವಹಿಸಿರ್ತಾರೆ. ಹೋರಾಟ ನಡೀತದೆ. ಗೇಣಿದಾರರಿಗೆ ಇನ್ನಷ್ಟು ರಕ್ಷಣೆ ಕೊಡಬೇಕು, ಉಳುವವನೇ ಭೂಮಿ ಒಡೆಯನಾಗಬೇಕು. ಯಾರೋ ಮಾಲೀಕರಾಗಿರೋದು, ಇನ್ಯಾರೋ ಉಳುಮೆ ಮಾಡೋದು, ದುಡಿಮೆ ಮಾಡೋದು, ಬೆವರು ಸುರಿಸೋದು, ಇದು ಹೋಗ್ಬೇಕು. ಗೇಣಿದಾರರಿಗೆ ಹಕ್ಕು ಬರಬೇಕು, ಭೂಮಿಯ ಒಡೆತನ ಬರಬೇಕು ಅಂತೇಳಿ ಹೋರಾಟಗಳು ನಡೀತಾ ಇರ್ತವೆ. ಇವನ್ ನಮ್ಮ ಸಂವಿಧಾನದಲ್ಲೂ ಕೂಡ ಭೂಮಿಯ ಹಕ್ಕನ್ನ ಕೊಡಬೇಕು ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಚರ್ಚೆಗಳಾಗಿದ್ದಾವೆ. ಭೂ ರೈತರಿಗೆ ಭೂಮಿ ಹಂಚಬೇಕು ಅಂತಕ್ಕಂಥದ್ದು ಚರ್ಚೆ ಆಗಿದೆ. ಅಂಬೇಡ್ಕರ್ ನ್ಯಾಷನಲೈಸ್ ಆಗಬೇಕು ಅಂತ ಹೇಳಿದ್ರು, ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1935 ಆಸುಪಾಸಿನಲ್ಲಿ ಭೂಮಿಗೆ, ಈ ದೇಶದ ಭೂಮಿ ರಾಷ್ಟ್ರೀಕರಣ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಭೂ ರೈತರಿಗೆ ರಾಷ್ಟ್ರೀಕರಣ ಆಗಿ ಭೂಮಿ ಹಂಚಿಕೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಇದು ಹಿನ್ನೆಲೆ. ಈ ನೆನ್ನೆ ಮೊನ್ನೆ ಬರಲಿಲ್ಲ ಈ ಕಾಯ್ದೆ. ಬಹಳ ವರ್ಷಗಳಿಂದ ಟೆನೆನ್ಸಿ ಆಕ್ಟು, ಮೈಸೂರು ಟೆನೆನ್ಸಿ ಆಕ್ಟ್ ಅಂತ ಇತ್ತು ಹಿಂದೆ, 1961ಗಿಂತ ಹಿಂದೆ. ಅವೆಲ್ಲ ಒಟ್ಟುಗೂಡಿಸಿ ಬಿ ಡಿ ಜತ್ತಿಯವರ ವರದಿ ಆಧರಿಸಿ ಈ ಕಾನೂನನ್ನು ತಂದಿದ್ದು 1961. ಇವೆಲ್ಲ ಯಾವಾಗ ಹೋರಾಟಗಳು ಶುರುವಾದವು, ಟೆನೆಂಟೇ ಮಾಲೀಕನಾಗಬೇಕು ಅಂತಕ್ಕಂಥ ಹೋರಾಟ ಶುರುವಾಯಿತು. ದೇವರಾಜ ಅರಸರವರು ಮುಖ್ಯಮಂತ್ರಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳು. 1974ಗಿಂತ ಹಿಂದೆ ಏನು ಹೋರಾಟ ನಡೆದಿತ್ತು, ದೇವರಾಜ ಅರಸರವರು 1961ಗೆ ಒಂದು ಮೇಜರ್ ಅಮೆಂಡ್ಮೆಂಟ್ ಅನ್ನು ತಗೊಬಂದರು. ಮೇಜರ್ ಅಮೆಂಡ್ಮೆಂಟ್ ಅನ್ನು ತಂದರು. 1963, ಸೆಕ್ಷನ್ 63, ಸೆಕ್ಷನ್ 79, ABC, ಸೆಕ್ಷನ್ 80. ಸೆಕ್ಷನ್ 63 ಮಿತಿ ಹೇಳ್ತದೆ, ಲ್ಯಾಂಡ್ ಸೀಲಿಂಗ್ ಎಷ್ಟಿರಬೇಕು. ಸೆಕ್ಷನ್ 63 ತೆಗೆದಾಕ್ಬಿಡ್ತೀನಿ ಸರಿಯಾಗಿ.
63 ಸೆಕ್ಷನ್ ಏನ್ ಹೇಳ್ತದೆ ಅಂದ್ರೆ ಲ್ಯಾಂಡ್ ಸೀಲಿಂಗ್ ಎಷ್ಟಿರಬೇಕು. ಒಂದು ಕುಟುಂಬ ಅಂದ್ರೆ 5 ಜನ ಇರ್ತಕ್ಕಂಥದ್ದು, ಅವರಿಗೆ ಅಥವಾ ಒಬ್ಬ ವ್ಯಕ್ತಿ ಮೇಜರ್ ಆಗಿರ್ತಕ್ಕಂಥವನು ಕುಟುಂಬ ಇಲ್ಲದೆ ಹೋದ್ರೆ 10 ಯೂನಿಟ್ ಇರಬೇಕು ಖುಷ್ಕಿ ಜಮೀನ್. 10 ಯೂನಿಟ್. ಮಿಸ್ಟರ್ ದೇಶಪಾಂಡೆ, ಯು ಆರ್ ಕನ್ಫ್ಯೂಸನ್. 10 units of A class land, D54 ಆಗ್ತದೆ. ಅದೇಪ್ಪ, ಖುಷ್ಕಿ ಜಮೀನು 1 ಯೂನಿಟ್ ಅಂತಂದ್ರೆ 5 ಎಕರೆ 4 ಗುಂಟೆ. ಯು ಫಾಲೋಡ್. ದಟ್ ಮೀನ್ಸ್ ಟು ಸೇ 10 ಯೂನಿಟ್ಸ್ ಅಂತಂದ್ರೆ 54 ಎಕರೆ ಖುಷ್ಕಿ ಜಮೀನು. ಏನ್ ಹೇಳ್ತಾ ಇರೋದು ಅವರು? ಖುಷ್ಕಿ ಜಮೀನು ಅಂದ್ರೆ ಎಸ್ಯೂಡ್ ಇರಿಗೇಷನ್ ಇರೋದು 10 acres ಮಾತ್ರ. ಅಂದ್ರೆ 54 acres ಡ್ರೈ ಲ್ಯಾಂಡ್ ಆಗ್ತದೆ. ಅಂದ್ರೆ ಹೌದಪ್ಪ, ನಾ ಬರ್ತೀನಿ, ಇನ್ನು ಅಲ್ಲಿ ಬಂದೇ ಇಲ್ಲ. 54 acres ಲ್ಯಾಂಡ್ ಡಿ ಕ್ಲಾಸ್ ಲ್ಯಾಂಡ್. ಹೌದಾ, ಬರ್ತೀನಿ ಕೂತ್ಕೊಳ್ಳಿ. ಅಲ್ಲ, ಎ ಕ್ಲಾಸ್ ಲ್ಯಾಂಡ್ ಅಂದ್ರೆ ಎಸ್ಯೂಡ್ ಇರಿಗೇಷನ್ ಗೌರ್ಮೆಂಟ್ ಇದು. ಎಸ್ಯೂಡ್ ಇರಿಗೇಷನ್ ಇದ್ರೆ 10 acres. 63 ಓದ್ಲಾ? ಕರೆಕ್ಟ್ ಆಗಿದೆಯಾ? ಸರಿ ಹಾಗಾದ್ರೆ ಹೇಳಿದ್ದೇನೆ. ಅಲ್ಲ, ಮತ್ತು ಅರ್ಧ ಗಂಟೆ ಹೇಳ್ತೇನೆ ನಿಮ್ಗೆ. 10 ಯೂನಿಟ್ ಅಂತಂದ್ರೆ 54 ಎಕರೆ ಖುಷ್ಕಿ ಜಮೀನು. ತರಿ ಜಮೀನಾದ್ರೆ ಎಷ್ಟಿರ್ಬೇಕು ಅಂತ ಹೇಳಿದ್ದಾರೆ, ಬಾಗಾಯತ್ ಜಮೀನಾದ್ರೆ ಎಷ್ಟಿರ್ಬೇಕು ಅಂತ ಹೇಳಿದ್ದಾರೆ. ಅದು ಹೇಳ್ತಾ 5 ಜನಕ್ಕಿಂತ ಜಾಸ್ತಿ ಇದ್ರೆ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ 2 ಯೂನಿಟ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಬಟ್ ಮ್ಯಾಕ್ಸಿಮಮ್ ಮೋರ್ ದೆನ್ 20 ಯೂನಿಟ್ಸ್ ಫಾರ್ ಎ ಫ್ಯಾಮಿಲಿ. ಯಾವ ನಂಬರ್ ಆದ್ರೂ ಇರಲಿ. ಇಲ್ಲ, ಓದೇ ಬಿಡ್ತೀನಿ ತಳಪ್ಪ ನಿಮ್ಗೆ. ಫ್ಯಾಮಿಲಿ ಡೆಫಿನೇಷನ್. ಅಪ್ರಾಪ್ತ ವಯಸ್ಸಿನ ಮಗಳು ಮದುವೆ ಆಗ್ತಿದ್ದವರು, ತಾಯಿ ಆದ ಮಗ ಫ್ಯಾಮಿಲಿ ಆಗ್ತಾನೆ. ಇಸ್ ಇಂಡಿವಿಜುವಲ್ ಫ್ಯಾಮಿಲಿ. ನೋಡ್ರಿ, ಅದನ್ನ ಓದಿ ಬಂದವ್ ನಾನು. ಸೀಲಿಂಗ್ ಆನ್ ಲ್ಯಾಂಡ್ ಹೋಲ್ಡಿಂಗ್ಸ್, ಸೆಕ್ಷನ್ 63 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್. ನೋ ಪರ್ಸನ್ ಹೂ ಇಸ್ ನಾಟ್ ಎ ಮೆಂಬರ್ ಆಫ್ ಎ ಫ್ಯಾಮಿಲಿ ಆರ್ who has no family shall, except as otherwise provided in this act, be entitled to hold, whether as landowner, landlord, or tenant, or as a mortgagee with possession, or otherwise a partly in one capacity and partly in another land in excess of the ceiling. The ceiling area for a person who is not a member of a family or who is not a member of a family, provided that in case of a family consisting of more than 5 members, a ceiling area shall be 10 units. Plus an additional extent of 2 units for every member. In excess of 5, so in excess of 5. So however, that the ceiling area shall not exceed 20 units in the aggregate. ಇದು ನಿಮಗೆ ಇದರಲ್ಲಿ ರೂಲ್ಸ್ ನಲ್ಲಿ ಕೊಟ್ಟಿದ್ದಾರೆ. 1 ಯೂನಿಟ್ ಅಂದ್ರೆ ಎಷ್ಟು ರೂಲ್ಸ್ ನಲ್ಲಿ ಹೇಳಿದ್ದಾರೆ. ಇಲ್ಲಿ ರೂಲ್ಸ್ ನಲ್ಲಿ ಇದ್ದಾರೆ, ನಾನು ಓದಕ್ಕೆ ಹೋಗಲ್ಲ. ಯಾಕ್ರಿ ಸುಮ್ಮನೆ ಹೇಳ್ತೇನೆ ನಿಮ್ಗೆ, ನೀವು ಹೇಳಿ ತಪ್ಪಲ್ಲ ಸರ್. ನೀವು ಆಮೇಲೆ ಮಾತಾಡ್ಯಪ್ಪ ಪ್ಲೀಸ್. ಮಧ್ಯೆ ಇದ್ರೆ ನಮಗೆಲ್ಲ ಮರ್ತೋಗುತ್ತೆ ಎಲ್ಲ. ಹಿಂದೆ 79AB ಅದರಲ್ಲಿ ಇನ್ಕಮ್ 2 lakhs ಇದ್ದಾಗ 25 ಮಾತಾಡಿದ್ರು. ಅದಕ್ಕೆ ಬಂದೇ ಇಲ್ಲ ಇನ್ನ. ಸೊ ಇದು ಸೀಲಿಂಗ್ ಅನ್ನ ನಿಗದಿ ಮಾಡ್ತದೆ. ಈಗ ಏನ್ ಮಾಡಿದ್ದಾರೆ, ಈ ತಿದ್ದುಪಡಿ ಮಾಡಿದ್ರಲ್ಲ, ಎಲ್ಲ ಯೂನಿಟ್ಗಳು ಮಾಡಿದ್ರಲ್ಲ ಸೀಲಿಂಗು ಡಬಲ್ ಮಾಡ್ಬಿಟ್ರತಿ. 10 ಇದನ್ನ 20 ಮಾಡಿದ್ರು, 20 ಇದನ್ನ 40 ಮಾಡಿದ್ರು, 40 ಇದನ್ನ 80 ಮಾಡ್ಬಿಟ್ರು. ಅದಕ್ಕೇನು ಕಾರಣ ಕೊಡ್ತಾರೆ? ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ತರ 79AB ಸಿ ಎಲ್ಲ ಇಟ್ಕೊಬಿಟ್ಟಿದೀವಿ. ಇದರಿಂದ ನಮ್ಮ ಕೈಗಾರಿಕೆಗಳ ಬೆಳವಣಿಗೆ ಆಯ್ತಾ ಇಲ್ಲ.
ಆಹಾರದ ವೃದ್ಧಿ ಆಯ್ತಾ ಇಲ್ಲ, ರಫ್ತು ಆಯ್ತಾ ಇಲ್ಲ. ಅಂತ ಎಲ್ಲ ಹೇಳ್ತಾರೆ. ನಿಮಗೆ ಒಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಸನ್ಮಾನ್ಯ ಕೂರ್ರಿ, ಆಮೇಲೆ ಉತ್ತರ ಕೊಡ್ರಿ. ನೀವೇನೋ ಹೇಳಿದ್ರೆ ಆಮೇಲೆ ಉತ್ತರ ಕೊಡಿ ಪ್ಲೀಸ್. ನನ್ನ ನೋಡಿ ಹೇಳಿದ್ರಿ, ಅದಕ್ಕೆ ಪ್ಲೀಸ್ ನನ್ನ ನೋಡಿ ಹೇಳಿದ್ರಿ. ಅಶೋಕ್ ಕೂತ್ಕೊಳ್ಳಿ. ಇನ್ಯಾರಿಗೆ ಹೇಳಪ್ಪ ನಾನು? ಇಲ್ಲ, ಯಡಿಯೂರಪ್ಪನವ್ರಿಗೆ ಹೇಳ, ಬಿಜೆಪಿ ಸರ್ಕಾರ ಅವ್ರಿಗೆ ಹೇಳೋದಿಲ್ಲ. ಅಲ್ಲ, ಅಶೋಕ್ ಅವರು ಡಬಲ್ ಯಾಕೆ ಮಾಡಿದ್ರು ಅಂತ ಕೇಳಿದ್ರು, ನನ್ ಕೇಳಿದ್ರು, ಅದು ಕೇಳಿದೆ ಅಷ್ಟೇ. ಬೇಡ ಅಂದ್ರೆ ಬೇಡ, ಆಮೇಲೆ ಹೇಳ್ರಿ, ಉತ್ತರ ಕೊಡುವ ಕೊಡಿಯಪ್ಪ, ಆರಾಮ್ಸೆ ಸರ್. ಉತ್ತರ ಕೊಡುವ ಇಂಟರ್ಫಿಯರ್ ಆಗಲ್ಲ, ನೀವ್ಯಾರು ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳ್ಬಿಟ್ಟು ಯಾಕಿದ್ದೀರಿ? ಉಪಾಧ್ಯಕ್ಷರ ಸಿದ್ದರಾಮಯ್ಯನವ್ರು ಏನ್ ಮಾತಾಡ್ತಾರೆ, ಎಲ್ಲರೂ ಯಾರ್ಯಾರು ಮಾತಾಡ್ತಾರೋ ಅವ್ರಿಗೆ ಯಾರಿಗೂ ನಾವು ಡಿಸ್ಟರ್ಬ್ ಮಾಡಲ್ಲ. ಪೂರ್ತಿ ಸ್ವಾತಂತ್ರ್ಯ ಅವ್ರಿಗೆ ಮಾತಾಡ್ಲಿ. ಅದೇ ರೀತಿ ನಾವು ಮಾತಾಡೋವಾಗ ಅವರು ಯಾರು ತೊಂದರೆ ಕೊಡ್ತಿದ್ರೆ ಸಾಕು, ನಾವು ರೆಡಿ ಇದ್ದೀರಿ. ನಾನು ಮಧ್ಯೆ ಅಧ್ಯಕ್ಷರೇ, ದೇವರಾಜ ಅರಸನವ್ರು ತಂದಿದ್ದದ್ದು ಉಳುವವನೇ ಭೂಮಿ ಒಡೆಯ ಮಾಡಬೇಕು ಅಂತ, ಯೂನಿಟ್ ಇಷ್ಟೇ ಇರಬೇಕು ಅಂತ. ಇದೇನು ನೆನ್ನೆ ಮೊನ್ನೆ ತಂದ್ರ? 46 ವರ್ಷಗಳ ಹಿಂದೆ 1974 ಮಾರ್ಚ್ 1ನೇ ತಾರೀಕಿನಿಂದ ಜಾರಿಗೆ ಬಂದಿರೋದು ಇದು. 1974 ಮಾರ್ಚ್ 1ನೇ ತಾರೀಕು. ಅವತ್ತಿನಿಂದ ಯಾರು ಇದನ್ನು ಮುಟ್ಟಕ್ಕೂ ಹೋಗಿರಲಿಲ್ಲ. ಬಹಳ ಜನರಿಗೆ ಕಾನೂನು ಬಂದ ಮೇಲೆ 1974 ತಿದ್ದುಪಡಿ ಆದ್ಮೇಲೆ ಬಹಳ ಜನ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ದುಡಿಯೋ ವರ್ಗದ ಜನ, ಕೃಷಿ ಕಾರ್ಮಿಕರು, ಬಹಳ ಜನ ಗೇಣಿದಾರರಾದರು. 79 ಏನಲ್ಲಿ ಏನ್ ಹೇಳಿದ್ದಾರೆ? ಯಾರಿಗೆ ಕೃಷಿಯೇತರ ಬಾಬುಗಳಿಂದ ಆದಾಯ ಮಿತಿ ಹಾಕಿದ್ದಾರೆ. ಅದರಲ್ಲಿ ಮೊದಲು 12,000 ಇತ್ತು 74ನೇ ಇಸ್ವಿನಲ್ಲಿ, ಆಮೇಲೆ 50,000 ಆಯಿತು, ಆಮೇಲೆ 2 ಲಕ್ಷ ಆಯಿತು. ನಮ್ಮ ಕಾಲದಲ್ಲಿ ಅದನ್ನು 25 ಲಕ್ಷ ಮಾಡೋದು. 2015, 16 12,000ದಿಂದ 50,000, 50,000ದಿಂದ 2 ಲಕ್ಷ, 2 ಲಕ್ಷದಿಂದ 25 ಲಕ್ಷ. ಕೃಷಿಯೇತರ ಬಾಬ್ನಿಂದ ಬರ್ತಕ್ಕಂಥ ಆದಾಯ. ಆ ಥರದವ್ರು ಇದ್ರೆ ಅವರು ಜಮೀನನ್ನ ಖರೀದಿ ಮಾಡಾಗಿಲ್ಲ. ಅವ್ರು ಯಾರು ಕೂಡ ಜಮೀನು ಖರೀದಿ ಮಾಡಾಗಿಲ್ಲ, ಜಮೀನ್ದಾರರಾಗಿಲ್ಲ. ಇದನ್ನು ಉಲ್ಲಂಘನೆ ಮಾಡಿದ್ರೆ ಶಿಕ್ಷೆ. ನಾನು ಕ್ರೈದಾರ, ನಾನು ಅಗ್ರಿಕಲ್ಚರಿಸ್ಟು, ನನಗೆ ಆದಾಯ ಅದಕ್ಕಿಂತ ಕಡಿಮೆ ಇದೆ ಅಂತ ತೋರಿಸ್ಬೇಕು. 79AB ಸಿನಲ್ಲಿ ಪೆನಾಲ್ಟಿ. ಸೆಕ್ಷನ್ 80ನಲ್ಲಿ ನಾನ್ ಅಗ್ರಿಕಲ್ಚರಿಸ್ಟ್ಗೆ ಜಮೀನು ವರ್ಗಾವಣೆ ಆಗಬಾರ್ದು. ನಾನ್ ಅಗ್ರಿಕಲ್ಚರಿಸ್ಟ್ಗೆ ಜಮೀನು ವರ್ಗಾವಣೆ ಆಗಬಾರ್ದು. ಈಗ ಏನ್ ಮಾಡಿದ್ದಾರೆ? 63ಗೆ ಅದನ್ನು ಡಬಲ್ ಮಾಡಿದ್ದಾರೆ ಸೀಲಿಂಗ್ನ. 63ನಲ್ಲಿ 79AB ರದ್ದು ಮಾಡಿಬಿಟ್ಟಿದ್ದಾರೆ. ಸೆಕ್ಷನ್ 80 ಅಮೆಂಡ್ಮೆಂಟ್ ತಂದಿದ್ದಾರೆ, ಅದನ್ನೂ ರದ್ದು ಮಾಡಿದಾಗೆ. ನನ್ನ ಪ್ರಕಾರ ಈ ಭೂ ಸುಧಾರಣಾ ಕಾಯ್ದೆಯ ಆತ್ಮ ಇದೆಯಲ್ಲ, ಆತ್ಮನೇ ಕಿತ್ತಾಕ್ಬಿಟ್ಟಿದ್ದಾರೆ. ಭೂ ಸುಧಾರಣೆ ಆತ್ಮವನ್ನೇ ಕಿತ್ತಾಕ್ಬಿಟ್ಟಿದ್ದಾರೆ. ವೈ? ವೇರ್ ವಾಸ್ ದ ನೆಸೆಸಿಟಿ? ವೇರ್ ಇಸ್ ದ ಅರ್ಜೆನ್ಸಿ ಟು ಬ್ರಿಂಗ್ ದಿ ಆರ್ಡಿನೆನ್ಸ್? ಸಾಮಾನ್ಯವಾಗಿ
ಆರ್ಡಿನೆನ್ಸ್ಗಳನ್ನು ತರುವಾಗ ತುರ್ತು ಅಗತ್ಯ ಇರಬೇಕು, ಸಮಾಜಕ್ಕೆ ಅವಶ್ಯಕತೆ ಇರಬೇಕು. ಇಂಥ ಜನರನ್ನ ಗೇಣಿದಾರರನ್ನ ಮಾಲೀಕರನ್ನು ಮಾಡಿದಂಥ ಕಾನೂನನ್ನ ಕೃಷಿಕರಲ್ಲದೆ ಇದ್ದವರು ಕೊಂಡ್ಕೊಳ್ಳದೆ ಇರತಕ್ಕಂಥ ಪರಿಸ್ಥಿತಿ ಮಾಡಿದಂಥ ಕಾನೂನನ್ನ ಇವತ್ತು ನಿರ್ಜೀವಗೊಳಿಸಿದ್ದೀರಲ್ಲ. ಏನ್ರಿ ಇವರು ಇದ್ದಕ್ಕಿದ್ದಲ್ಲಿ ಹಿಂಗೆ ಹೇಳ್ತಾರೆ ಇವರು? ನೀವು ಮಾತಾಡಿಯಪ್ಪ, ನಿಮ್ ದಮ್ಮಯ್ಯ ಅಂತೀರಿ, ನೀವು ಕೂತ್ಕೊಳ್ರಿ, ಮಾತಾಡ್ರಿ ನೀವು. ಸ್ವಲ್ಪ ಸಮಯ ಇರ್ಲಿ ಸರ್. ಅದೇನ ನೀವೇ ಮಾತಾಡ್ರಿ, ಮಾತಾಡೋದು ನೀವೇ ಇನಿಷಿಯೇಟ್ ಮಾಡಿ ಮಾತಾಡ್ತಾ ಇದ್ರಿ, ಆಮೇಲೆ ಎಲ್ಲ ಟೈಮ್ ಆಗೋಯ್ತು ಅಂತ ನಮ್ಮನ್ನು ಮಾತಾಡ್ಸೋದೇ ಇಲ್ಲ ಸರ್ ಅವರು. ಅಧ್ಯಕ್ಷರೇ ಅಲ್ಲ ಅಧ್ಯಕ್ಷರೇ, ಆ ಸಾಲಲ್ಲೂ ಇದ್ದೆ ಈ ಸಾಲ ನಮ್ಮ ಲೀಡರ್ ಮಾತಾಡ್ತಿದ್ದಾರೆ ಹೇಳ್ತಾರೆ. ಅಲ್ಲ ಸರ್, ಶ್ರೀನಿವಾಸ್ ಶೆಟ್ರೆ ಮಾತಾಡ್ಲಿ ಬಿಡಿ, ಅವರು ಕಂಪ್ಲೀಟ್ ನಾವೆಲ್ಲ ಶೆಟ್ರೆ ಅಲ್ಲ ಒಂಚೂರು ಹೇಳ್ತೇನೆ. ನೀವು ಮಾತಾಡಿ ನೀವು ಮಾತಾಡಿ ಒಂದ್ ನಿಮಿಷ ನೀವು ಸಹ ಮಾತಾಡಿದ್ರು. ಒಂದ್ ನಿಮಿಷ ಅಧ್ಯಕ್ಷರೇ, ನಾವೆಲ್ಲ ಹೊಸಬ್ರಿದ್ದೀವಿ, ನಮ್ಮ ನಾಯಕರು ಮಾತಾಡ್ತೀರ ಅನ್ಕೊಂಡು ನಾವು ಬಹಳ ತಾಳ್ಮೆಯಿಂದ ಕೇಳ್ತಾ ಇದ್ದೀವಿ. ಯಾಕೆ ಈ ತರ ಅಡಚಣೆ? ಮಾತಾಡಕ್ಕೆ ಅವಕಾಶ ಕೊಡಿ ಅವ್ರಿಗೆ. ಅಧ್ಯಕ್ಷರೇ ದಯವಿಟ್ಟು ಎದ್ ನಿಲ್ಲುವುದೇ ಕಡಿಮೆ, ಎದ್ ನಿಲ್ಲುವುದೇ ಕಡಿಮೆ. ಪ್ಲೀಸ್ ಕೂತ್ಕೊಳ್ಳಿ. ಒಂದ್ ನಿಮಿಷ ಹೇಳ್ತೇನೆ ಸರ್. ಅದರಲ್ಲಿ ಸಹ ವಿನಾಯಿತಿ ಕೊಟ್ಟಿದ್ದಾರೆ. ಕಾಫಿ ಪ್ಲಾಂಟೇಶನ್, ಟೀ ಪ್ಲಾಂಟೇಶನ್, ಪೆಪ್ಪರ್, ರಬ್ಬರ್, ಕಾರ್ಡ್ಮಮ್ 1000 ಗಟ್ಟಲೆ ತಗೊಳ್ಬಹುದು, 1000 ಗಟ್ಟಲೆ ತಗೊಳ್ಬಹುದು. 79AB ಉಲ್ಲಂಘನೆ ಆಗುವುದಿಲ್ಲ. ದಯವಿಟ್ಟು ಇವರಿಗೆ 1 ಗಂಟೆ ಟೈಮ್ ಕೊಡಿ ಮಾತಾಡಕ್ಕೆ, ಚರ್ಚೆಗೆ ಅವಕಾಶ ಕೊಡಿ ಇವರಿಗೆ. 1 ಗಂಟೆ 1 ಗಂಟೆ ಚರ್ಚೆಗೆ ಅವಕಾಶ ಕೊಡಿ ಅವರಿಗೆ. ಕಾರ್ಲ್ ಮಾರ್ಕ್ಸ್ ಇಂದ ದೇವರಾಜ ಅರಸಿಂದ ಎಲ್ಲಾ ಸರ್ಕಾರದ ಬಗ್ಗೆ ಹೇಳ್ತೇನೆ ಸರ್. ಅವರು ಮಾತಾಡ್ಲಿ ಸರ್, ಆದ್ರೆ ನಮ್ಗೆ ಸ್ವಲ್ಪ ಸಮಯ ನಿಗದಿ ಮಾಡಿ. ಅವರೊಬ್ಬರೇ ಮಾತಾಡ್ತಾರೆ. ಮೈ ರೆಸ್ಕ್ಯೂ ಮಾನ್ಯ ಅಧ್ಯಕ್ಷರೇ, ಐ ಕಾಂಟ್ ಕಂಪ್ಲೀಟ್ ಪಾರ್ಟಿಸಿಪೇಟ್ ಇನ್ ದಿ ಡಿಬೇಟ್. ಮಾತಾಡಿ ಏನೋ ಒಂದ್ಸಾರಿ ಓಕೆ, ಪದೇ ಪದೇ ಎದ್ದು ನಿಂತ್ಕೊಳ್ಳೋದಾಗಲ್ಲ. ಮಾನ್ಯ ಅಧ್ಯಕ್ಷರೇ, there was no necessity, there was no urgency, there was no demand from the society, there is no demand from the farmers, there is no demand from any section of the society. ಇವರು ಆತುರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ, ಈ ತಿದ್ದುಪಡಿಯನ್ನು ತಂದಿದ್ದಾರೆ. ಯಾರ ಜೊತೆ ಅವರು ಚರ್ಚೆ ಮಾಡಿದಾರ? ತರಕ್ಕೂ ಮುಂಚಿತವಾಗಿ ಎಕ್ಸ್ಪ್ರೆಸ್ ಜೊತೆ ಚರ್ಚೆ ಮಾಡಿದಾರ? ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಮಾಡಿದಾರ? ರೈತರ ಜೊತೆ ಚರ್ಚೆ ಮಾಡಿದಾರ? ಯಾರ ಜೊತೆಲೂ ಮಾಡಿಲ್ಲ. ಓಲಿ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೈನ್ನಲ್ಲಿ ಬಿಟ್ಟಿದಾರ ಬಿಫೋರ್ ದಿ ಅಮೆಂಡ್ಮೆಂಟ್ ಈಸ್ ಬ್ರಾಟ್? ನೋ. ಯಾಕೆ ತಗೊಬಂದರು? ವಾಟ್ ಈಸ್ ದರ್ ಇಂಟೆನ್ಷನ್? ಹೂ ಇಸ್ ಬಿಹೈಂಡ್ ದಿಸ್ ಅಮೆಂಡ್ಮೆಂಟ್ ಬಿಲ್? ಇದ್ರ ಬಗ್ಗೆ ಇವತ್ತು ಚರ್ಚೆ ಆಗಬೇಕು. ಇವ್ರೇನು ಹೇಳ್ತಾರೆ? ಇಲ್ಲ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಆಯ್ತಪ್ಪ, ಬೇರೆ ರಾಜ್ಯಗಳಲ್ಲಿ ಇಲ್ಲ, ಓಕೆ. ನೀವು ರೈತರ ಜೊತೆ ಚರ್ಚೆ ಮಾಡಿ ತರಬೇಕೋ ಬೇಡೋ ಅಂತ, ವಿರೋಧ ಪಕ್ಷದವ್ರ ಜೊತೆ ಚರ್ಚೆ ಮಾಡಿ ತರಬೇಕೋ ಬೇಡ ಅಂತ, ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ಬಿಟ್ಟು ಆಮೇಲೆ ಮಾಡಿ. ಯಾರನ್ನೂ ವಿಶ್ವಾಸ ತಗೊಳ್ದೇನೆ ಮಾಡಿದ್ದೀರಿ. ಈಗ ಏನಾಗಿದೆ ಇದರ ಪ್ರಕಾರ, ನಿಮ್ಮ ಅಮೆಂಡ್ಮೆಂಟ್ ಪ್ರಕಾರ 79A and B ನಲ್ಲಿ 79A and B ನಲ್ಲಿ there are about 13,814 13,814 ಮೊಕದ್ದಮೆಗಳು they were pending before the courts. ಅಷ್ಟು 13,814
14 ಕೇಸ್ಗಳು. ಅದರಲ್ಲಿ ಸುಮಾರು 5,000ಕ್ಕೂ ಎಕರೆ ಜಮೀನುಗಳು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಈ ಜಿಲ್ಲೆಗಳಲ್ಲೇ ಇದೆ. 1 ಎಕರೆಗೆ ಈ ಪೆಂಡಿಂಗು ಬಿಲ್ ಕೇಸ್ಗಳಿದ್ವಲ್ಲ, 1 ಎಕರೆ, 1 ಕೇಸ್ಗೆ 1 ಮೊಕದ್ದಮೆಗೆ 4 ಎಕರೆ ಅಂತ ಇಟ್ಕೊಳ್ಳೋಣ. ಇವರೆಲ್ಲ 79A, B ವೈಲೇಟ್ ಮಾಡಿ ತಗೊಂಡಿದ್ದವರು ಜಮೀನುಗಳನ್ನ 4 ಎಕರೆ ಅಂತ ಇಟ್ಕೊಳ್ಳೋಣ. 13,814 ಮೊಕದ್ದಮೆಗಳಿಗೆ ಎಷ್ಟು ಎಕರೆ ಆಯಿತು? ಮೋರ್ ದೆನ್ 60,000 ಎಕರ್ಸ್. ಮೋರ್ ದೆನ್ 60,000 ಎಕರ್ಸ್. 1 ಎಕರೆಗೆ 2 ಕೋಟಿ ರೂಪಾಯಿ ಅಂತ ಇಟ್ಕೊಳ್ಳಿ, ಎಷ್ಟು ದುಡ್ಡಾಯ್ತು? ಮೋರ್ ದೆನ್ 1 lakh crores. More than 1 lakh crore. ಆ ಎಲ್ಲ ಈಗ ತಿದ್ದುಪಡಿ ತಗೊಬಂದು ಆಲ್ ಕೇಸಸ್ ವಿಚ್ ಆರ್ ಪೆಂಡಿಂಗ್ ಅವೆಲ್ಲನೂ ಕೂಡ ರದ್ದಾಗ್ಬಿಡ್ತು, ನಲ್ಲಿಫೈ ಆಗ್ಬಿಡ್ತದೆ. ನಲ್ಲಿಫೈಡ್. ದೇ ಆರ್ ಸೆಟ್ ಫ್ರೀ. ಹೋರಾಯ್ತಾಗ ಮಜಾ ಮಾಡೋರು ಐತಾಗಿ ಅಂತ. ಕಾರಣ ಏನ್ ಕೊಡ್ತಾರೆ? ಲಂಚ ತಗತಾ ಇದ್ರು ಅಧಿಕಾರಿಗಳು. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಲಂಚ ತಗೊಳ್ಳಲ್ವೋ? ತಹಸೀಲ್ದಾರ್ ಕಚೇರಿ ಲಂಚ ತಗೊಳ್ಳಲ್ವೋ? ಸಬ್ ರಿಜಿಸ್ಟ್ರಾರ್ ಆಫೀಸ್ ಲಂಚಗಳು ಅಲ್ಲ, ರದ್ದು ಮಾಡ್ಬಿಡಿ ಎಲ್ಲನೂ. ಸರ್ಕಾರ ಹೇಳೋದಲ್ಲ, ಅಲ್ಲಿ ಲಂಚ ತಗೋತಾ ಇದ್ದಾರೆ ಅದಕ್ಕೋಸ್ಕರ ರದ್ದು ಮಾಡ್ತೀವಿ ಅಂತ ಹೇಳೋದಲ್ಲ. ದಟ್ ಮೀನ್ಸ್ ಟು ಶೇ ಇಟ್ ಶೋಸ್ ಯುವರ್ ಇನ್ಎಫಿಷಿಯನ್ಸಿ. ಎಲ್ಲಿ ಲಂಚ ಎಲ್ಲಿ ಲಂಚ ತಂಡಿಲ್ಲ, ಲಂಚ ನಿಂತೋಗ್ಬಿಟ್ಟಿದ್ಯಾ? ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಲಂಚ ನಡೆಯಲ್ಲ, ತಹಸೀಲ್ದಾರ್ ಕಚೇರಿ ಲಂಚ ನಡೆಯಲ್ಲ, ಪೊಲೀಸ್ ಕಚೇರಿಯಲ್ಲಿ ಲಂಚ ನಡೆಯಲ್ಲ. ಹೇಳ್ಬಿಡ್ಲಿ ನೋಡೋಣ, ಎದೆ ತಟ್ಕೊಂಡು ಹೇಳಿ, ಸಾಕ್ಷಿಯಾಗಿ ಹೇಳಿ. ಅಡ್ಮಿಟೆಡ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಲಂಚ ನಡೀತದೆ. ನಾವು ನಿಲ್ಸಕ್ಕಾಗಲ್ಲಪ್ಪ ನಮ್ಮ ಕೈಲಿ ಅದನ್ನ. ತಹಸೀಲ್ದಾರ್ ಕಚೇರಿ ಲಂಚ ನಡೀತದೆ, ನಾವು ನಿಲ್ಸಕ್ಕಾಗಲ್ಲ ಅದನ್ನ. ವಾಟ್ ಡಸ್ ಇಟ್ ಮೀನ್? ಹಾಗಾದ್ರೆ ದೇಶದಲ್ಲಿ ಅರಾಜಕತೆ ಆಗ್ಬಿಡ್ತದೆ, ರಾಜ್ಯದಲ್ಲಿ ಅರಾಜಕತೆ ಆಗ್ಬಿಡ್ತದೆ. ಇಫ್ ಯು ಶೇ ವಿ ಆರ್ ಅನೇಬಲ್ ಟು ಸ್ಟಾಪ್. ಅದಕ್ಕೋಸ್ಕರ ನಾನು ಈ ವ್ಯವಸ್ಥೆಯನ್ನೇ, ಜನಪರವಾಗಿರ್ತಕ್ಕಂಥ ವ್ಯವಸ್ಥೆ, ಕಾನೂನನ್ನೇ ರದ್ದು ಮಾಡ್ಬಿಡ್ತೀನಿ ನಾನು ಅಂತ. ಒಂದು ಜನಪರವಾದ ಸರ್ಕಾರದ ಧೋರಣೆನ ಇದು? ಜನಪರವಾದಂಥ ಸರ್ಕಾರ ಇದು ಧೋರಣೆ ಅಲ್ಲ, ಇದು ಜನ ವಿರೋಧಿ ಧೋರಣೆ. ಸರ್ಕಾರದ ಅಸಮರ್ಥತೆ, ಅಸಮರ್ಥತೆ. ಅದಕ್ಕೋಸ್ಕರ ಇದು ತಗೊಬತ್ತೀರಾ? ಈಗೇನ್ ಮಾಡಕ್ ಕೊಟ್ಟಿದ್ದೀರಿ? ಸೆಕ್ಷನ್ 80 ಅದು ಏನು ಪೂರ್ವಾನ್ವಯ ಆಗುವಂತೆ, ರೆಟ್ರಾಸ್ಪೆಕ್ಟಿವ್ ಇಂಗ್ಲಿಷ್ನಲ್ಲಿ, ರೆಟ್ರಾಸ್ಪೆಕ್ಟಿವ್, ಪ್ರಾಸ್ಪೆಕ್ಟಿವ್ ಅಲ್ಲ, ರೆಟ್ರಾಸ್ಪೆಕ್ಟಿವ್. ಸೊ ಹಿಂದೆ ಏನೇನಾಗಿದೆ ಎಲ್ಲ ಸೇರಿಸಿ. ಆಮೇಲೆ ಕೆಲವು ವರ್ಷಗಳ ಹಿಂದೆ ಮಾನ್ಯ ಅಧ್ಯಕ್ಷರೇ, ಈ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರು ಒಂದು ಆಡಿಟ್ ಮಾಡಿಸವ್ರೆ. 17 ಹೌಸಿಂಗ್ ಸೊಸೈಟಿಗಳದ್ದು ಆರ್ಡರ್ಸ್ ಸರ್ ಇದು ಮಾಡಿಸಿದ್ದಾರೆ, ಆಡಿಟ್ ಮಾಡಿದ್ದಾರೆ. ಅದರಲ್ಲಿ ಸುಮಾರು 52,000 ಎಕರೆ ಇನ್ವಾಲ್ವ್ ಆಗಿದೆ. ಅವರೆಲ್ಲ 79A, B ಎಲ್ಲ ವೈಲೇಟ್ ಮಾಡಿ ತಗೊಂಡಿದ್ದವರು. ನೋಡಿ, ಇದನ್ನು ನಾನು 13,814 ಎಕರೆ ಬಾಯಿ ಮಾತಿನಲ್ಲಿ ಹೇಳೋದಲ್ಲ. ಇದು
ದಿಸ್ ಟ್ರೂ ಕಾಫಿ ವಿ ಪ್ರಕಾಶ್, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆಯವರು ಕೊಟ್ಟಿರೋದು. ಅವರಿಂದ ಕಾಪಿ ತಗೊಂಡಿರೋದು ನಾವು. 13,814 ಎಕರೆ ನೋಡಿ. ನಿಮಗೆ ಬೆಂಗಳೂರು ಅರ್ಬನ್ 1,080 ಎಕರೆ, ಬೆಂಗಳೂರು ರೂರಲ್ 1,811 ಎಕರೆ, ಮೈಸೂರು 996 ಎಕರೆ, ಕೋಲಾರ 856 ಎಕರೆ, ತುಮಕೂರು 975 ಎಕರೆ, ಮೈಸೂರು ಸುತ್ತಮುತ್ತ ಅಲ್ಲ, ಬೆಂಗಳೂರಿನ ಸುತ್ತಮುತ್ತ ಏನು ಅಲ್ಲ, ಸರಿ ಕೇಸಸ್, ಸಾರಿ ಕೇಸಸ್ 13,814 ಎಕರೆಗಳೆಲ್ಲ ಕೇಸಸ್. ಸಾರಿ ಯು ಆರ್ ಕರೆಕ್ಟ್. ಕೇಸಸ್ ನಾನೇನು ಹೇಳಿದೆ, ಅದಕ್ಕೆ ಒಂದು ಕೇಸ್ನಲ್ಲಿ 4 ಎಕರೆ ಅಂತ ಹೇಳಿದೆ. ಒಂದು ಕೇಸ್, ಒಂದು ಮೊಕದ್ದಮೆಗೆ 4 ಎಕರೆ ಅಂತ ಹೇಳಿದ್ದೆ. ಈಗ ಹೇಳುವಾಗ ನಾನು ಎಕರೆ ಅಂತ ಹೇಳ್ಬಿಟ್ಟೆ. ಯು ಆರ್ ಕರೆಕ್ಟ್. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. ಆಲಾಡಿ ಶ್ರೀನಿವಾಸ್ ಶೆಟ್ಟರು ಮಾಡಿದ್ದು ಅದೇನೆ ತಮಗೆ. ಆಯ್ತು, ಆಯ್ತು ಶಿವ್, ಆಯ್ತಪ್ಪ, ನಿಂದಷ್ಟು ಬುದ್ಧಿವಂತ ಅಲ್ಲ ನಾನು. ಏನೋ ತಪ್ಪುಗಳು ಆಯ್ತವೆ, ಏನ್ ಮಾಡಕ್ಕಾಗುತ್ತೆ. ಅವ್ರು ಅದನ್ನೇ ಹೇಳಕ್ ಹೋಗಿದ್ದು. ಆಯ್ತು, ಅದಕ್ಕೆ ಅದು ಹೇಳೋದು ಪರವಾಗಿಲ್ಲ. ಅವ್ರು ಹೇಳಿದ್ರು ಅವ್ರಿಗೂ ಥ್ಯಾಂಕ್ಸು, ಕರೆಕ್ಷನ್ ಮಾಡಿದ್ರೆ. ಇವ್ರು ಹೇಳಿದ್ರು ಕರೆಕ್ಷನ್ ಮಾಡಿದ್ರೆ ಅವ್ರಿಗೂ ಥ್ಯಾಂಕ್ಸು. 13,814 ಅಂತೂ ಯು ಡೋಂಟ್ ಡಿಸ್ಪ್ಯೂಟ್. ಯು ಡೋಂಟ್ ಡಿಸ್ಪ್ಯೂಟ್. It is, you don't dispute. It is because this copy has been obtained from the government. Additional Secretary, Revenue Department, ಅವ್ರು ಕೊಟ್ಟಿರೋದು ಕಾಪಿ. ನಾನೇ ಸೃಷ್ಟಿ ಮಾಡ್ಕೊಂಡಿರೋದಲ್ಲ. ಸುಮಾರು 50,220 ಎಕರೆ ಕೋಆಪರೇಟಿವ್, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ನೌಕರರ ಗೃಹ ನಿರ್ಮಾಣ ಸಂಘದ ಸಹಕಾರ ದೋಖಾ. ಸೊ ಇಷ್ಟು ಕೇಸ್ಗಳು ಇವತ್ತು ಎಲ್ಲ ನಲ್ಲಿಫೈ ಆಗ್ಬಿಡ್ತವೆ. ಅದೇ ಪದ ಉಪಯೋಗಿಸಿರೋದು ಅವ್ರು ಏನು ಅಂತಂದ್ರೆ ಅಬೇಟೆಡ್. ಸ್ಟ್ಯಾಂಡ್ಸ್ ಅಬೇಟೆಡ್, ಬಹುವಚನ ಇರೋದ್ರಿಂದ ಸ್ಟ್ಯಾಂಡ್ ಅಬೇಟೆಡ್. ಕರೆಕ್ಟ್ ದೇಶಪಾಂಡೆ? ಸೊ ಈ ತರ ಕಾನೂನು ತಂದಿದ್ದಾರಲ್ಲ, ಇದನ್ನ ಒಪ್ಕೋಬೇಕಾ? ಈ ರಾಜ್ಯ ಜನ ಒಪ್ಕೋಬೇಕಾ? ನನ್ನ ಪ್ರಕಾರ ಈ ತಿದ್ದುಪಡಿ ತರಲಿಕ್ಕೆ ಕಾರ್ಪೊರೇಟ್ ಬಾಡಿಗಳ ಪ್ರಭಾವ ಇದೆ, ಒತ್ತಡ ಇದೆ, ಹೌಸಿಂಗ್ ಸೊಸೈಟಿಗಳ ಒತ್ತಡ ಇದೆ. ಇದರ ಹಿಂದ್ಗಡೆ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ. ಯಾಕಂತಂದ್ರೆ ಈಗ ಏನ್ ಮಾಡಿದ್ದಾರೆ, ತಗೊಬಂದ್ಬಿಟ್ಟು ಕೃಷಿಕರು ಮಾತ್ರ ಜಮೀನು ತಗೋಬೇಕಾಗಿತ್ತು. ನಾನ್ ಅಗ್ರಿಕಲ್ಚರ್ ಇಂದ ಬರ್ತಕ್ಕಂಥ ಆದಾಯ 25 ಲಕ್ಷಕ್ಕಿಂತ ಜಾಸ್ತಿ ಇದೆ, ತಗೊಳಗಿರ್ಲಿಲ್ಲ. ಈಗ ಎನಿಬಡಿ ಕ್ಯಾನ್ ಪರ್ಚೇಸ್. ನನಗೆ ನಾ ರೈತನ ಮಗ, ನನಗೀಗ ಆಗ್ಲೇ ಇದೆ. ನಾ ಮೆಂಬರ್ ಆಫ್ ದಿ ಜಾಯಿಂಟ್ ಫ್ಯಾಮಿಲಿ. ನಂಗೆ ಗೊತ್ತಿಲ್ಲ, ನೀವು ನಿಮ್ ತಂದೆ ಲಾಯರ್ ಆಗಿದ್ರು, ನಮ್ಮಪ್ಪ ಹೊಲ ಉಳ್ತಿದ್ದವನು. ನಿಂಗೆ ಗೊತ್ತಿಲ್ಲ, ನನಗೆ ಆಸ್ತಿ ಗೊತ್ತಿಲ್ಲ, ಬಟ್ ಶ್ರೀಮಂತ ಅನ್ನೋದು ಗೊತ್ತು ನನಗೆ. ಈಗಲೂ ಶ್ರೀಮಂತ, ಹಿಂದಿನ ನಿಮ್ಮ ಅಪ್ಪನು ಶ್ರೀಮಂತರಾಗಿದ್ರು. ನಮ್ಮಪ್ಪ ಹಂಗಿರ್ಲಿಲ್ಲ, ಹೆಬ್ಬೆಟ್ಟು ಹೊತ್ತದು, ಹೊಲ ಉಳೋದು. ನನಗೂ ಓದ್ ರಜಾ ಬತ್ತಿತ್ತಲ್ಲ, ಹೈಸ್ಕೂಲ್ ಓದುವಾಗ ಮೈಸೂರಿಗೆ ಬಂದೆ, ಅಲ್ಲಿಂದ PUC ಎಲ್ಲ ರಜಾ ಬತ್ತಿತ್ತಲ್ಲ, ಹೊಲ ಉಳಕ್ ಕಳಿಸೋನು ನಮಗೆ, ಇಲ್ಲ MMA ಕಳಿಸೋನು. ಅಧ್ಯಕ್ಷರೇ, ಸರ್ ಅವರು ಸರ್ ಒಂದ್ ನಿಮಿಷ ಸರ್, ಇರ್ಲಿಲ್ಲ ಸೊ ನಾವು ಜಮೀನ್ದಾರಿ, ಹಾಗಾಗಿ ಹಾಗಾಗಿ
ಆ ಕೆಲಸ ಮಾಡ್ತಿದ್ದಿಲ್ಲ, ವಕಾಲತ್ ಮಾಡ್ತಿದ್ವಿ ನಾವು. ಅಡ್ವೊಕೇಟ್. ನೀ ಎಲ್ಲಿ ನೇಗ್ಲು ಹಿಡಿದಿದ್ದೇನೆ ಹೇಳಪ್ಪ, ನೇಗ್ಲು ಹಿಡಿದಿದ್ದೆ. ನಾ ಎಲ್ಲ ಹೇಳಿದೆ. ಹಾ, ಮತ್ತೆ ಜಮೀನ್ ಲ್ಯಾಂಡ್ ಲಾರ್ಡ್ ಅಂತ. ನಮಗೆ ಹಳ್ಳಿಗೆ ಹೋದ್ರೆ ನಮ್ಮ ಅದೇ ನಾ ಹೇಳಿದೆ, ವಿ ವೇರ್ ಲ್ಯಾಂಡ್ ಲಾರ್ಡ್ಸ್ ಅಂತ ಹೇಳಿದೆ. ಓಕೆ. ನಾ ಜಮೀನ್ ಮಾಡಕ್ ಹೋಗಿದ್ದೀನಿ, ನಾ ಹೇಳಿಲ್ಲ. ನೀನು ಆಬ್ಜೆಂಟಿ ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್ ಅಂದ್ರೆ absent landlord ಅಂದ್ರೆ whatever you say is okay. ನೋಡಿ, ಇವರು ಶಾನ್ ಬೋಗರ್ ಮನೆಯವರು, ಇವ್ರು ಜಮೀನ್ದಾರರು ಪಾಪ. ಜಮೀನು ಈಗ ಲ್ಯಾಂಡ್ ಲಾರ್ಡ ನೀವು, ಟಿಲ್ಲರ್. ನಮಗೆ ಸಣ್ಣ ಹುಡುಗರಾಗಿದ್ದಾಗ ದೇಶಪಾಂಡೆ ನಮ್ಮ ಮನೇಲಿ, ನಮ್ಮ ಅಣ್ಣ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರಲ್ಲ ಅವರೆಲ್ಲ, ನಮಗೂ ಉಳೋದು ಕಲಿಸ್ಕೊಡು ಅಂತ ಹೋಗ್ಯವು. ಮೊದಲು ನೀವು ಉಳೋದು ಕಲಿಬೇಕಾದ್ರೆ ಮೇಳಿ ಹಾಲು ಕುಡಿಬೇಕು ಅನ್ನೋರು. ಮೇಳಿ ಹಾಲು ಅಂದ್ರೆ ಗೊತ್ತಾ? ನೋಡಿ, ಗೊತ್ತಿಲ್ಲ ನಿನಗೆ. ಮೇಳಿ ಹಾಲು ಅಂತಂದ್ರೆ ನಮ್ಮ ಕೈನೇ ಹಿಡ್ಕೊಂಡು ಇದ್ರ ಮೇಲೆ ಮೇಳಿ ಮೇಲೆ ಇಟ್ಕೊಬಿಡೋರು. ನಾವು ಅದ್ರ ಜೊತೆಲಿ ಹಿಡ್ಕೊಂಡು ಮೇಳಿ ಏನು ಭದ್ರವಾಗಿ ಹಿಡ್ಕೊಬಿಡೋರು ಮೇಳಿ ಮೇಲೆ. ಇಲ್ಲೆಲ್ಲ ಒಪ್ಪಳ ಬಂದ್ಬಿಡವು, ಬಾಯಿಲ್ಸ್. ಅದನ್ನ ಮೇಳಿ ಹಾಲು ಕುಡಿಯೋದು ಅಂತ ಏನಾದ್ರು ಹಳ್ಳಿನಲ್ಲಿ. ಮೇಳಿ ಹಾಲು, ನಾವೆಲ್ಲ ಮೇಳಿ ಹಾಲು ಕುಡಿದು ಹೊಲ ಉಳೋದು ಕಲ್ತದ್ದು. ಅದೇನೇ ಇರ್ಲಿ, ಕೆಲವು ನಾವು ರಿಯಾಯಿತಿಗಳನ್ನು ಕೊಟ್ಟಿದ್ದೀವಿ. ಖುಷ್ಕಿ ತರಿ ಜಮೀನು, ಅಶ್ಯೂರ್ಡ್ ಇರಿಗೇಷನ್ ಇರ್ತಕ್ಕಂಥ ಜಮೀನುಗಳಿಗೆ ಇದು ಅಪ್ಲೈ ಆಗಲ್ಲ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ಎಲ್ಲ ಹೇಳಿದ್ದಾರೆ. ಆದರೆ ಸಾವಿರಾರು ಜನ ಗೇಣಿದಾರರು ಮಾಲೀಕರಾಗಿದ್ದಾರಲ್ಲ, ಅವ್ರ ಪರಿಸ್ಥಿತಿ ಏನಾಗುತ್ತೆ ಮುಂದೆ? ಯಾಕಂದ್ರೆ ನಮ್ಮ ದೇಶದಲ್ಲಿ ಹಿಡುವಳಿ ಇರೋದೇ 1.36 ಹೆಕ್ಟೇರ್. 1.36 ಹೆಕ್ಟೇರ್. ದಟ್ ಮೀನ್ಸ್ ಟು ಸೇ ಲೆಸ್ ದ್ಯಾನ್ 5 acres ಪರ್ ಹೆಡ್. ಈ ದೇಶದ ಸಂಪತ್ತು ಇದೆಯಲ್ಲ, ಈ ದೇಶದ ಸಂಪತ್ತು 60% ಸಂಪತ್ತು 1% ಜನರ ಕೈನಲ್ಲಿದೆ. 60% wealth is in the hands of 1% of the population. 20% of the wealth is in the hands of the 9% of the population. And 20% of the wealth is in the hands of 90% of the population. This is the position. ಇದು ನಾನು ಹೇಳೋದಲ್ಲ, ಅಗ್ರಿಕಲ್ಚರ್ ಗಣತಿ ಪ್ರಕಾರ ಮಾಡಿರೋದು. 2015-16ರಲ್ಲಿ 2011ರಲ್ಲಿ ಅಗ್ರಿಕಲ್ಚರ್ ಸೆನ್ಸಸ್ ಆಗಿದೆ. 1.36 ಹೆಕ್ಟೇರ್. ಸುಮಾರು 80% ಆಫ್ ದಿ ಪೀಪಲ್ ಸಣ್ಣ ಹಿಡುವಳಿದಾರ. 80% ಆಫ್ ದಿ ಪಾಪ್ಯುಲೇಷನ್. ನಾನು ಹೋಲ್ಡಿಂಗು ಎಕನಾಮಿಕ್ ಸರ್ವೆನಲ್ಲಿ ನೋಡಿದದು. ಎಕನಾಮಿಕ್ ಸರ್ವೆ ಎಕನಾಮಿಕ್ ಸರ್ವೆ 1920 ಪ್ರಕಾರ 1.3 ಹೆಕ್ಟೇರ್. 80% ಆಫ್ ದಿ ಪಾಪ್ಯುಲೇಷನ್ ಅವ್ರು 10ಕ್ಕಿಂತ 5 ಎಕರೆಗಿಂತ ಕಡಿಮೆ ಇರ್ತಕ್ಕಂಥವ್ರು. ಇವ್ರು ಏನು ಹೇಳ್ತಾರೆ, ಕಡಿಮೆ ಹೋಲ್ಡಿಂಗ್ ಇದ್ರೆ ಉತ್ಪಾದನೆ ಕಡಿಮೆ ಆಗ್ತದೆ. ಕಡಿಮೆ ಹೋಲ್ಡಿಂಗ್ ಇದ್ರೆ ಉತ್ಪಾದನೆ ಜಾಸ್ತಿ. ಕಾರ್ಪೊರೇಟ್ ಬಾಡಿಗಳು ಕೊಟ್ಬಿಟ್ರೆ, ಶ್ರೀಮಂತರು ಕೊಟ್ಬಿಟ್ರೆ ಅವ್ರು ಹೆಚ್ಚು ಜಮೀನು ತಗೊಬಿಡ್ತಾರೆ. ಯಾಕಂದ್ರೆ ಈಗ 216 ಎಕರೆ ತಗೋಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. 216 ಎಕರ್ಸ್ ತಗೋಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. ಅದೇನು ಯಾವುದು ನಿಮಗೆ ಅವ್ರೇನು ಅಗ್ರಿಕಲ್ಚರಿಸ್ಟ್ ಆಗ್ಬೇಕಾಗಿಲ್ಲ. ನಾನ್ ಅಗ್ರಿಕಲ್ಚರಿಸ್ಟ್ ಕ್ಯಾನ್ ಪರ್ಚೇಸ್. ಯಾಕಂದ್ರೆ ನಾವು ಆಹಾರದ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತೇವೆ. ಗುಜರಾತ್ ಎಂದು ಹೋಲಿಕೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಅಂದ್ರೆ ಮ್ಯಾನಿಫೆಸ್ಟೋ ತಗೋಬೋದಾಗಿತ್ತಲ್ಲ, ಪಾರ್ಟಿ ಮ್ಯಾನಿಫೆಸ್ಟೋ ಜನರಿಗೆ ಅಪ್ರೂವಲ್ ತಗೋಬೋದಾಗಿತ್ತು. ಮನೆ ಅಧ್ಯಕ್ಷರೇ,
GDP ಗ್ರೋತ್ಗೆ ವಾಟ್ ಇಸ್ ದಿ ಕರ್ನಾಟಕ ಕಾಂಟ್ರಿಬ್ಯೂಷನ್? ನಾವು ಯಾವ ಜಾಗದಲ್ಲಿದ್ದೇವೆ? ಹರಿಯಾಣದ್ದೆಷ್ಟು ಅಲ್ಲ, ಗುಜರಾತ್ದೆಷ್ಟು ಕಾಂಟ್ರಿಬ್ಯೂಷನ್ ಟು ದಿ GDP? 1,11,51,150 ಕೋಟಿ. ವಾಟ್ ಈಸ್ ಅವರ್ ಕಾಂಟ್ರಿಬ್ಯೂಷನ್? ಕರ್ನಾಟಕ 17-18ರಲ್ಲಿ ಅವ್ರದ್ದು 11 ಲಕ್ಷ ಇದ್ರೆ ನಮ್ದು 12,31,090 ಕೋಟಿ. ಅವ್ರದ್ದು 18-19ರಲ್ಲಿ ನಾಟ್ ಅವೈಲಬಲ್ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮದು 13,98,579 ಕೋಟಿ ಕಾಂಟ್ರಿಬ್ಯೂಷನ್. ಅವ್ರಿಗಿಂತ ನಾವು 1 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಕೃಷಿ ಬಿಕಾಸ್ ಆಫ್ IT ನೀವು ಹೇಳ್ತೀರಾ ಗ್ರೋತ್. ಈಗ ಕೃಷಿ ಎಷ್ಟು? ಅದು ಹೇಳ್ತೀನಿ ಕೂತ್ಕೊಳ್ಳಿ. ಅದು ಹೇಳ್ತೀನಿ ಅದೇ ಬೆಳಚಲ್ಲಿ ಅಂತ ಅದು ಹೇಳ್ತೀನಿ ಕೂತ್ಕೊಳ್ಳಿ. ಅದು ಹೇಳ್ತೀನಿ. ಮಹಾರಾಷ್ಟ್ರ 19-20ರಲ್ಲಿ 2,13,21,39,378. ತಮಿಳುನಾಡು 14,93,331. ಕರ್ನಾಟಕ 13,98,500. ಉತ್ತರ ಪ್ರದೇಶ 13,75,600. ಗುಜರಾತ್ 11,51,000. ಗುಜರಾತ್ 5ನೇ ಸ್ಥಾನದಲ್ಲಿದೆ. ವಿ ಆರ್ ಇನ್ 3rd ಪ್ಲೇಸ್. ಆಮೇಲೆ ಫುಡ್ ಪ್ರೊಡಕ್ಷನ್ ದೇಶದಲ್ಲಿ ಅಗ್ರಿಕಲ್ಚರ್ ಗ್ರೋತ್ ಇಲ್ಲ ಸರ್. ಒಟ್ಟು 291 ಮಿಲಿಯನ್ 291 ಫುಡ್ ಗ್ರೈನ್ಸ್ ಪ್ರೊಡಕ್ಷನ್ ಇದ್ರೆ ಕರ್ನಾಟಕದ್ದು 1,38,038 ಲಕ್ಷ ಟನ್. ಪರ್ಸೆಂಟೇಜ್ ಹೇಳಿ ಸರ್. ಗ್ರೋತ್ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಎಷ್ಟಿದೆ ಸರ್ ಗ್ರೋತ್? ನಾವು GDP ಇದರಲ್ಲಿ 3ನೇ ಸ್ಥಾನದಲ್ಲಿದ್ದೀವಿ ಇಡೀ ರಾಷ್ಟ್ರದಲ್ಲಿ. ಸರ್ ಅದು IT BT ಎಲ್ಲ ಮಿಕ್ಸ್ ಆಗಿದ್ರೆ ಅವರು ಬಹಳ ಮಾಡ್ಬಿಟ್ಟಿದ್ರೆ ನಮಗಿಂತ ಬಹಳ ಮುಂದೆ ಹೋಗ್ಬೇಕಾಗಿತ್ತಲ್ಲ ಸರ್. ಅಗ್ರಿಕಲ್ಚರ್ ಸ್ವಲ್ಪ ಬೇಲೆ ಇರ್ಬೇಕಾಗಿತ್ತಲ್ಲ. ರಾಜ್ಯಗಳಿಗೆಲ್ಲ ಕಂಪೇರ್ ಮಾಡ್ತೀರಾ? ಅಗ್ರಿಕಲ್ಚರ್ ಸೆಕ್ಟರ್ ಬರೀ 12-13%. ಯು ಆರ್ ಅಬೌವ್ ಆಲ್ ದಿ ಸ್ಟೇಟ್ಸ್. ಮಹಾರಾಷ್ಟ್ರ ತಮಿಳುನಾಡು ಬಿಟ್ರೆ ವಿ ಆರ್ ಇನ್ ದಿ ಥರ್ಡ್ ಪ್ಲೇಸ್. ನಮಗಿಂತ ಪಾಪ್ಯುಲೇಷನ್ ಕಡಿಮೆ ಇದೆ ಅಂತ ಹೇಳಕ್ಕೆ ತಾವು ತಯಾರಿಲ್ಲ. ಅಗ್ರಿಕಲ್ಚರ್ I am not yielding. Please sit down. I am not yielding. Please take the permission from the chair. I am not yielding. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅಂದ್ರೆ ಅದು ಕಡಿಮೆ. ಲ್ಯಾಂಡ್ ಸೀಲಿಂಗು ಅವರು 79A B ಏನು ಇಲ್ಲಪ್ಪ ಅಲ್ಲಿ ತೆಗೆದಾಕ್ಬಿಟ್ಟಿದೀವಿ ಅಂತಾರೆ. ಲ್ಯಾಂಡ್ ಸೀಲಿಂಗ್ ಇನ್ ತಮಿಳುನಾಡು 30 ಎಕರೆ. ಆಂಧ್ರ ಪ್ರದೇಶ 54 ಎಕರೆ. ಬಿಹಾರ 45 ಎಕರೆ. ಕರ್ನಾಟಕದಲ್ಲಿ 54 ಎಕರೆ. ಅಮೆಂಡ್ಮೆಂಟ್ ತರಕ್ಕಿಂತ ಮುಂಚಿತವಾಗಿರೋದು. ಈಗ ಇದು ಮಾಡಿದ್ರೆ, ತಿದ್ದುಪಡಿ ಮಾಡಿದ್ರೆ 108 ಎಕರೆ, 216 ಎಕರೆ, 432 ಎಕರೆ. ಇದಕ್ಕೆ ಒಪ್ಪಿಗೆ ಕೊಡಬೇಕಾ? ಫುಡ್ ಪ್ರೊಡಕ್ಷನ್ ಇಡೀ ದೇಶದ್ದು 291 ಮಿಲಿಯನ್ ಟನ್. ಕರ್ನಾಟಕದ್ದು 1,38,038 ಲಕ್ಷ 1.138 ಲಕ್ಷ ಟನ್. 138 ಲಕ್ಷ ಟನ್. 19-20ನಲ್ಲಿ ಪ್ರವಾಹ ಬಂದದ್ರಿಂದ 119.47. ಆದರೆ ನಾವು ಯಾವಾಗಲೂ ಕೂಡ 120 ಮೇಲೆ ಇರ್ತೀವಿ.
ಕರ್ನಾಟಕದಲ್ಲಿ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗೋಯ್ತು, ಕರ್ನಾಟಕ ಸ್ವಾವಲಂಬನೆ ಆಗಿಲ್ಲ ಫುಡ್ ಇದರಲ್ಲಿ. ಮಾನ್ಯ ಅಧ್ಯಕ್ಷರೇ, ಹಸಿರು ಕ್ರಾಂತಿ ಆದಮೇಲೆ, ಹಸಿರು ಕ್ರಾಂತಿ ಆಗೋದಕ್ಕಿಂತ ಮುಂಚಿತವಾಗಿ ದೇಶದಲ್ಲಿ ಫುಡ್ ಪ್ರೊಡಕ್ಷನ್ 50 ಮಿಲಿಯನ್ ಟನ್. ಟುಡೇ ವಿ ಆರ್ 290 ಮಿಲಿಯನ್ ಟನ್. 300. ಇಲ್ಲಿ ಸ್ವಲ್ಪ ಕಡಿಮೆನೇ ಹೇಳೋಣ, ಒಂದೊಂದ್ಸಾರಿ ಮಳೆ ಬರಲಿಲ್ಲ, ಕಡಿಮೆ ಆಗ್ಬಿಡ್ತದೆ. ಬಿಟ್ವೀನ್ 290 to 300. ಜಾಸ್ತಿ ಆಯಿತು. 50ರಿಂದ ಎಷ್ಟು ಪಟ್ಟು ಜಾಸ್ತಿ ಆಯಿತು? 6 ಪಟ್ಟು ಜಾಸ್ತಿ ಆಗಿದೆ ದೇಶದಲ್ಲಿ. ಅದಕ್ಕೋಸ್ಕರ ಸ್ವಾವಲಂಬನೆ ಆಗಿರೋದು. ಕರ್ನಾಟಕದಲ್ಲಿ ಫುಡ್ನಲ್ಲಿ ಸ್ವಾವಲಂಬನೆ ಮಾಡಿದ್ದೀವಿ ನಾವು. ಈಗ ಇವರು ಎಲ್ಲರೂ ತಗೊಂಡ್ರಪ್ಪ, ಕಾರ್ಪೊರೇಟ್ ಬಾಡಿಗಳೆಲ್ಲ ಏನಾದ್ರು ಅದಕ್ಕೆ ಕಂಡೀಷನ್ ಹಾಕಿದಾರ? ಈ ಜಮೀನನ್ನು ತಕೊಂಡು ಕೃಷಿಗಲ್ದೇನೆ ಬೇರೆ ಎಲ್ಲಿಗೂ ಉಪಯೋಗಿಸಬಾರದು ಅಂತ ಕಂಡೀಷನ್ ಹಾಕಿದ್ದೀರಾ ಅಮೆಂಡ್ಮೆಂಟ್ನಲ್ಲಿ? ನೋ ಸಚ್ ಕಂಡೀಷನ್. ಎಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು, ರಿಯಲ್ ಎಸ್ಟೇಟ್ಗಾರು ಬಳಸ್ಕೋಬಹುದು, ಆಮೇಲೆ ಕೈಗಾರಿಕೆಗಳಿಗಾರು ಬಳಸ್ಕೋಬಹುದು, ಅಥವಾ ಮಜಾ ಮಾಡೋಕ್ಕಾರು ಇಟ್ಕೋಬಹುದು. ಕೃಷಿನೇ ಮಾಡಬೇಕು ಅಂತೇನಿಲ್ಲ. ಈಗ ನೋಡಿದ್ದೀರಿ ಬೆಂಗಳೂರು ಸುತ್ತಮುತ್ತ, ಮೈಸೂರು ಸುತ್ತಮುತ್ತ ನಾನು ಅನೇಕ ಜನ ಫಾರಮ್ಗಳು ನೋಡಿದ್ದೀರಿ. ಸಂಡೇಸ್ ಅವರು ಹಾಲಿಡೇಸ್ಗಳಲ್ಲಿ ಮಜಾ ಮಾಡಕ್ಕೆ ಮಾಡ್ತಾರೆ ಕೆಲವರು. ಸೊ ಇದರಿಂದ ಫುಡ್ ಗ್ರೈನ್ಸು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತೋ? ನಾನು ಐ ಆಮ್ ಅಫ್ರೈಡ್ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗ್ಬಿಡ್ತದೆ ಅಂತೇಳಿ. ರಿಯಲ್ ಎಸ್ಟೇಟಿಗೆ ಬಳಸ್ಕೊಬಿಡ್ತಾರೆ, ಕೈಗಾರಿಕೆಗಳಿಗೆ ಬಳಸ್ಕೋಬಹುದು, ಅಥವಾ ಇನ್ಯಾರಿಗೂ ಮಜಾ ಮಾಡಕ್ಕೆ ಬಳಸ್ಕೋಬಹುದು. ದಿ ಎಂಡ್ ರಿಸಲ್ಟ್ ವಿಲ್ ಬಿ ಫುಡ್ ಪ್ರೊಡಕ್ಷನ್ಗೆ ಹೊಡೆತ ಬೀಳ್ತದೆ. ಇವತ್ತೇನು ನಾವು ದೇಶದಲ್ಲಿ ಸ್ವಾವಲಂಬನೆ ಸಾಧಿಸಿದೀವಿ ಅಂತ ಹೇಳ್ತೀವಿ, ಅದು ಆ ಹೊಡೆತದಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಸೆಲ್ಫ್ ಸಫಿಷಿಯೆಂಟ್ ಅಂತ ಹೇಳ್ಕೊತೀವಿ ಈಗ. ಸೆಲ್ಫ್ ಸಫಿಷಿಯೆಂಟ್, ಆ ಸೆಲ್ಫ್ ಸಫಿಷಿಯನ್ಸಿ ಹೋಗ್ಬಿಡ್ತದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಎಲ್ಲ ಬಿಲ್ ಎಲ್ಲದು ಮಾನ್ಯ ಅಧ್ಯಕ್ಷರೇ, ಇವ್ರು ತಂದಿರ್ತಕ್ಕಂಥ ಕಾಯ್ದೆ ಇದೆಯಲ್ಲ, ಒಂದು ಯಾರ್ಯಾರು ವೈಲೇಟ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ರಕ್ಷಣೆ ಕೊಡ್ತಾ ಇದ್ದಾರೆ. 79A, 79B, 79A and B. 63ನಲ್ಲಿ ಡಬಲ್ ಮಾಡಿಬಿಟ್ಟಿದ್ದಾರೆ ಸೀಲಿಂಗ್ನ. 80ನ ಕೃಷಿಕರಲ್ಲದವರಿಗೆ ಮಾರಾಟ ಮಾಡಬಾರದು ಅಂತ ಇತ್ತಲ್ಲ, ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ. ರೆಟ್ರಾಸ್ಪೆಕ್ಟಿವ್ ಆಗಿ ಎಫೆಕ್ಟ್ ತಂದಿದ್ದಾರೆ. ಇದರಲ್ಲಿ ಯಾವ ಸದುದ್ದೇಶನೂ ಕೂಡ ಇಲ್ಲ. ಇದು ನನ್ನ ಪ್ರಕಾರ ಸರ್ಕಾರ ಕಾರ್ಪೊರೇಟ್ ಬಾಡಿಗಳ ಜೊತೆ ಶಾಮೀಲಾಗಿದೆ. ಕೆಲವು ಹೌಸಿಂಗ್ ಸೊಸೈಟಿಗಳ ಜೊತೆ ಶಾಮೀಲಾಗಿದ್ದಾರೆ. ಇದು ನಾನು ಹೇಳೋದಲ್ಲ, ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಹೇಳಿರೋದು. ಅವರ ಒತ್ತಡಕ್ಕೆ ಮಣಿದು ಇಡೀ ರೈತ ಸಮುದಾಯವನ್ನು ನಾಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದು ಹೇಳಿದ್ನಲ್ಲಪ್ಪ, ಇದು ಯಾರು ಬೇಕಾದರೂ ಭೂಮಿ ಖರೀದಿಸಬಹುದು, ಯಾರು ಬೇಕಾದರೂ ಭೂಮಿ ಖರೀದಿಸಬಹುದು. ದಿಸ್ ಇಸ್ ದಿ ಸಿಚುಯೇಷನ್. ಈಗ ಇದಕ್ಕೆ ಅವಕಾಶ ಕೊಡಬೇಕಾ? ವಿ ಶುಡ್ ನಾಟ್. ನಾನು ಏನು ಹೇಳ್ತೀನಿ ಅಂದ್ರೆ, ನಾನು ಎಲ್ಲ ಭಾರತೀಯ ಜನತಾ ಪಕ್ಷದ ಶಾಸಕರುಗಳಿಗೆಲ್ಲೂ ಕೂಡ ಮನವಿ ಮಾಡ್ತೀನಿ, ದಯಮಾಡಿ ಇದಕ್ಕೆ ನೀವು ಕೂಡ ಒಪ್ಪಿಗೆ ಕೊಡಬೇಡಿ ಪ್ಲೀಸ್. ಮೆನಿ ಆಫ್ ಯು ಸರ್ ಆರ್ ಫ್ರಮ್ ದಿ ಫಾರ್ಮಿಂಗ್ ಕಮ್ಯುನಿಟಿ. ಅಭಿಪ್ರಾಯ ಸರ್,
ನಮ್ಮದು ಅಭಿಪ್ರಾಯಗಳು ಕೇಳಿ ಆಮೇಲೆ ನಿಮ್ಗೆ ಹೇಳಿ ಸರ್. ಆತ್ಮಸಾಕ್ಷಿ ಅನ್ನೋದಿದ್ರೆ ನಮ್ಮಲ್ಲೂ ಅಭಿಪ್ರಾಯಗಳು ಕೇಳ್ಬೇಕು ಸರ್. ನೀವು ಮೊದಲೇ ಹಂಗೆ ಹೇಳ್ಬಿಟ್ರೆ ನೀವು ಬೇಡ ಅಂದ್ರೆ ಕೊಡಿಯಪ್ಪ, ನನಗೇನು ತಕರಾರಿಲ್ಲ. ಆತ್ಮಸಾಕ್ಷಿ ಇದ್ರೆ ಬೆಂಗಳೂರು ಸುತ್ತಮುತ್ತ MLA ಮಾತ್ರ ನಿಮ್ಮ ಅಭಿಪ್ರಾಯಗಳು ಮಾತ್ರ ಹೇಳಿ ಸರ್. ಮಾಡ್ಕೊಳ್ಳಿ. ಬೆಂಗಳೂರಿಗೆ ಮಾನ್ಯ ಸಭಾಧ್ಯಕ್ಷೆ, ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಆಂಧ್ರದವ್ರು ಬಂದು ಖರೀದಿ ಮಾಡ್ಬೋದು, ತಮಿಳುನಾಡವ್ರು ಬಂದು ಖರೀದಿ ಮಾಡ್ಬೋದು, ಮಹಾರಾಷ್ಟ್ರದವ್ರು ಖರೀದಿ ಮಾಡ್ಬೋದು, ಕರ್ನಾಟಕದವ್ರು ಮಾತ್ರ ನೀವು ಖರೀದಿ ಮಾಡಂಗಿಲ್ಲ. ವಾಟ್ ಇಸ್ ದಿ ಪ್ರಾಬ್ಲಮ್? ಈಗ ಇವ್ರದೇ ಪಕ್ಷದ ಆಡಳಿತ ಇರುವಂತ ಮಹಾರಾಷ್ಟ್ರಕ್ಕೆ ಅನ್ವಯ ಇಲ್ಲ, ತಮಿಳುನಾಡಿಗೆ ಕೇರಳಕ್ಕೆ ಅನ್ವಯ ಇಲ್ಲ, ತೆಲಂಗಾಣ ಆಂಧ್ರಕ್ಕೆ ಅನ್ವಯ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಇವರು ಹಿಂಗ್ ತಗೋಬಹುದು. ನೀವು ತಮಿಳುನಾಡಿನ ಒಂದು ಸರ್ಟಿಫಿಕೇಟ್ ತಗೊಂಡು ಬಂದು ಕೃಷಿ ಹಿಡುವಳಿ ಅಂತ ಕೊಂಡ್ಕೋಬಹುದು, ಸಮರ್ಥನೆ ಮಾಡ್ಕೊಳಕ್ ಲಂಚ ಕೊಡಬಹುದು. ಯಾಕಂದ್ರೆ ಲಂಚ ಬರ್ಬೇಕು ಇವರಿಗೆ. ಸಿಟಿ ರವಿ ಅದು ಹೇಳಿದಾರೆ, ಅವರು ಅಶೋಕ ಹೇಳಿದಾರೆ, ಅದನ್ನ ನೀವು ಹೇಳ್ದದನ್ನ ನೀವ್ ಹೇಳ್ತಿರೋದೇನೋ ಅಂದ್ರೆ ಈಗ 45 ವರ್ಷದಲ್ಲಿ ಒಂದು ಬಿಲ್ಲಿನ ಫಲಶ್ರುತಿ ನೋಡ್ಬೇಕಲ್ಲ, ಅವಲೋಕನ ಮಾಡ್ಬೇಕಲ್ಲ. ಬನ್ನಿ ಅಪ್ಪರ್ ಕೃಷ್ಣಾದಲ್ಲಿ ಖರೀದಿ ಮಾಡಿದ್ದಾರೆ, ಆಂಧ್ರ ಮಹಾರಾಷ್ಟ್ರ ಖರೀದಿ ಮಾಡಿದ್ದಾರೆ. ತುಂಗಭದ್ರಾ ಬೇಸಿಗೆ ವಾಪಸ್ ತಗೊಳ್ಳಿ, ಇವರು ತರಲಿ ವರ್ಷ ಕಣ್ಣಿಗೆ ಪಟ್ಟಿ ಭೂಮಿ ಬೆಲೆ ಸಿಗಬಾರ್ದು, ಅವ್ರು ಬಂದು ಖರೀದಿ ಮಾಡಬಹುದು. ನೀವು ಕನ್ವರ್ಷನ್ ಮಾಡಿ ಕಂಪನಿಗೆ 100, 200, 500 ಸಾವಿರ ಎಕರೆ ಕೊಂಡ್ಕೊಳ್ಬಹುದು. ನೀವು ಮಾಡ್ಬೇಕಾದ್ರೆ ದುಡ್ಡು ಬಿಲ್ಲು ಕನ್ವರ್ಷನ್ ಮಾಡಬಹುದು. ಬಾಂಬೆ ನೇರವಾಗಿ ನೇರ ವ್ಯವಹಾರ ಮಾಡಂಗಿಲ್ಲ, ಸಾಚಾ ವ್ಯವಹಾರ ಮಾಡಂಗಿಲ್ಲ. ಮೋಸದ ವ್ಯವಹಾರಕ್ಕೆ ಅವಕಾಶ ಇದೆ. ನೀವು ಡಿಫೆಂಡ್ ಮಾಡ್ಕೊಳ್ಳೋದು ನಂಗೆ ಗೊತ್ತು, ನೀವು ಡಿಫೆಂಡ್ ಮಾಡೇ ರಬ್ಬರ್ ಎಸ್ಟೇಟಿಗೆ ರವಿ ಡಿಫೆಂಡ್ ಮಾಡ್ಕೊಳ್ಳೋದು ಏನ್ ಮಾಡಕ್ಕಾಗತ್ತಪ್ಪ? ಈಗ ನಿಮ್ಮ ಅಭಿಪ್ರಾಯ ನೀವು ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ್ದೀರಾ? ಅವ್ರು ಬಂದಿದ್ರ ಪಾಪ, MLA ಅವ್ರು ಬಂದಿದ್ರು, ಶ್ರೀನಿವಾಸ್ ಯಾರು ನೀವೇನ್ ಮಾತಾಡ್ತೀರಿ ಬಂದಿದ್ರ? ರವಿ ಅವರು ನೀವೇನು ಲೆಜಿಸ್ಲೇಟಿವ್ ಪಾರ್ಟಿ ಚರ್ಚೆ ಆಗ್ಲಿಲ್ಲ? ಇದು ಆಯ್ತಾ ಇಲ್ಲ? ನಿಮ್ ಲೆಜಿಸ್ಲೇಟಿವ್ ಪಾರ್ಟಿನ ಚರ್ಚೆ ಆಯ್ತಾ ಇಲ್ಲ? ಹಾಗೇನು ಹೇಳಿದ್ರ ಇದನ್ನೆಲ್ಲ? ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ನಮ್ಮ ಪಾರ್ಟಿ ಏನ್ ಚರ್ಚೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನಮ್ಗೇನು ಅಂದ್ರೆ ನಾವೆಲ್ಲರೂ ಹೀಗೆ ತಿನ್ನೋದು ಬೇಡ. ಮಾಡಪ್ಪ ನೀನು ಹಾಗಾದ್ರೆ ಕುಮಾರಸ್ವಾಮಿ ನೀವು ಓದಪ್ಪ, ಏನು ಎಕ್ಸ್ಪ್ಲೈನ್ ಮಾಡು. ಒಂದ್ ನಿಮಿಷ ಸರ್, ಅದು ಓದ್ಬೇಡ, ಹಂಗೆ ಎಕ್ಸ್ಪ್ಲೈನ್ ಮಾಡು, ಹಂಗೆ ಎಕ್ಸ್ಪ್ಲೈನ್ ಮಾಡು, ಎಕ್ಸ್ಪ್ಲೈನ್ ಮಾಡು. ನಿಮ್ಗೆ ಏನ್ ಹೇಳ್ಬೇಕು ಹೇಳ್ತೀನಿ. ಸರ್ ಓದಿದ್ರಲ್ವಾ? ಒಂದೇ ನಿಮಿಷ ಸರ್, ತಾವು ಅಪ್ಪರ್ ಕೃಷ್ಣ ಅಂತ ಹೇಳಿದ್ರಲ್ಲ, ಇದು ಅಪ್ಪರ್ ಕೃಷ್ಣದಲ್ಲಿ ಆಗಿರೋದಲ್ಲ. ತುಂಗಭದ್ರಾ ಡ್ಯಾಮ್ ಕಟ್ಟಿದಾಗ ತುಂಗಭದ್ರಾ ಡ್ಯಾಮ್ನ ಏರಿದ್ರೆ ಬಹುಶಃ ನಮ್ಮ ಇವ್ರು ಕೂತಿದ್ದಾರೆ ಇಲ್ಲಿ ಹಿಂದ್ಗಡೆ, ನಮ್ಮ ನಾಡಗೌಡರು, ರಾಯಚೂರು ಬಳ್ಳಾರಿ ಆ ಭಾಗದಲ್ಲಿ ಆಂಧ್ರ ಪ್ರದೇಶದ ಕಡೆಯಿಂದ ಬಂದು ಜಮೀನುಗಳ ಖರೀದಿ ಮಾಡಿದ್ರು ತುಂಗಭದ್ರಾ ಡ್ಯಾಮ್ನ ಕಟ್ಟಿದಾಗ. ಈಗಲೂ ಸಹ ಅಲ್ಲೆಲ್ಲ ಕ್ಯಾಂಪ್ಗಳಿದೆ, ಆಂಧ್ರ ಕ್ಯಾಂಪ್ಗಳಿದ್ದಾವೆ. ಅದರ ಹಿನ್ನೆಲೆಯಲ್ಲಿ ಅವತ್ತಾದಂಥ ಒಂದು ನಮ್ಮ ರಾಜ್ಯದ ಮೇಲೆ ರೈತರ ಏನು ಮಾರಾಟಗಳು ಪ್ರಾರಂಭ ಆಯಿತು, ಅದನ್ನು ಲೆಕ್ಕಾಚಾರ ಮಾಡಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಶುರು ಮಾಡಿದಾಗ ಬಹುಶಃ ನೀವುಗಳು ಮಂತ್ರಿಗಳಾಗಿದ್ದರು, ನಾವೇನಿರಲಿಲ್ಲ ರಾಜಕೀಯದಲ್ಲಿ. ಅವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಶುರು ಮಾಡಿದಾಗ ಆ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಸಮಸ್ಯೆ ಆಗಬಾರ್ದು, ಬೇರೆ ರಾಜ್ಯದವ್ರು ಬಂದು ಭೂಮಿ ಖರೀದಿ ಮಾಡದೇ ಇರತಕ್ಕಂಥ ಕೆಲವು ರಿಸ್ಟ್ರಿಕ್ಷನ್ಸ್ ತಂದವ್ರೆ ನನಗಿರತಕ್ಕಂಥ ಮಾಹಿತಿ ಪ್ರಕಾರ. ಸರ್ ಈಗಲೂ ತಗೊಂಡಿದಾರಲ್ಲ ಸರ್, ಯಾರೇ ಬೇಕಾದ್ರೂ ಕೃಷಿಕರು ಅಂತ ಬೇರೆ ತುಂಬಾ ಜನ ಖರೀದಿ ಮಾಡ್ತಾನೆ ಇದಾರಲ್ಲ. ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದಾಗೆ ತುಂಗಭದ್ರಾ ಡ್ಯಾಮ್ ಆದಮೇಲೆ ಭಾಳ ದೊಡ್ಡ ಸಂಖ್ಯೆಯೊಳಗೆ ಆ ತುಂಗಭದ್ರಾ ಬೇಸಿನ್ನಲ್ಲಿ ಈಗಲೂ ಕೂಡ ಖರೀದಿ ಮಾಡ್ತಾರೆ ಇದಾರಲ್ಲ ಸರ್. ತಮ್ಮದು ಮಾಡ್ತಾ ಇಲ್ವಾ? ನಮ್ಗೆಲ್ಲ ಈಗ ಅಪೋಸಿಷನ್ ಲೀಡರ್ ಮಾತಾಡಿ ಮುಗಿಸ್ಲಿ ಅಂತ ಅರ್ಥ ಆಗಲಿಲ್ಲ.
ಅಲ್ತಾರೆ ಈಗ ಸಿದ್ದರಾಮಯ್ಯ ಸಾಹೇಬ್ ಮಾತಾಡ್ತಾರಲ್ಲ ಅವ್ರು ಮಾತಾಡಿ ಮುಗಿಸ್ಲಿ, ತಮ್ಮದು ಮಾತಾಡೋದ್ರಲ್ಲಿ ಹೆಸರಿದೆ ಅವಾಗ ಪಾಯಿಂಟ್ ಹೇಳೋದು ಬೇಡ ಅಂತೀರಿ ಹೆಂಗ್ರೆ? ಹೇಳ್ರಿ ಹಂಗಂದ್ರೆ ಹೆಂಗೆ? ಕುಮಾರಸ್ವಾಮಿ ಅವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಏನು ಪ್ರಸ್ತಾಪ ಮಾಡಿದ್ರು ಅಂದರೆ, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಹೆಚ್ಚು ಭೂಮಿಯನ್ನು ಆಂಧ್ರದವರಾಗಲಿ ಮತ್ತೊಬ್ಬರಾಗಲಿ ಖರೀದಿ ಮಾಡಲಿಲ್ಲ. ತುಂಗಭದ್ರಾ ಏರಿಯಾದಲ್ಲಿ ಇದ್ರದ್ದು ಭಾಳ ಪರಿಣಾಮ ಆಯಿತು, ಭಾಳ ಜನ ಆಂಧ್ರದವರು ಅವರೆಲ್ಲ ಖರೀದಿ ಮಾಡಿದರು ಅನ್ನುವಂಥ ಮಾತು ಪ್ರಸ್ತಾಪ ಮಾಡಿದರು. ಅಧ್ಯಕ್ಷರೇ, ತಮಗೆ ಗೊತ್ತಿದ್ದಾಗೆ ಸನ್ಮಾನ್ಯ SM ಕೃಷ್ಣರವರ ಸರ್ಕಾರ ಇದ್ದಾಗ ನಾನು ನೀರಾವರಿ ಸಚಿವಾಗಿದ್ದೆ. ಅವತ್ತು ಒಂದು ಕಾನೂನು ತಂದೀವಿ ನಾವು, ಯಾವ ನೋಟಿಫೈ ಆಗ್ತಾವೆ ಫಾರ್ ಇರಿಗೇಷನ್, ಆ ಇರಿಗೇಷನ್ ಏರಿಯಾದಲ್ಲಿ ಯಾವುದೇ ಹೊರ ರಾಜ್ಯದವರು ಭೂಮಿಯನ್ನು ಖರೀದಿಸುವಂತಿಲ್ಲ, ಲೀಸ್ ಮೇಲೆ ಪಡೆಯುವಂತಿಲ್ಲ ಅನ್ನುವಂಥ ಕಾನೂನು ತಂದ್ವಿ. ನಮಗೆ ಅವತ್ತು ಭಾಳ ವಿರೋಧ ಬಂತು. ಇದು ಸಂವಿಧಾನಾತ್ಮಕವಾಗಿ ಯಾರೂ ಒಪ್ಪೋದಿಲ್ಲ. ನಮ್ಮ ಲಾ ಡಿಪಾರ್ಟ್ಮೆಂಟ್ ಮೊದಲು ಮಾಡಿ ನಮಗೆ ಇದನ್ನು ಕಾನೂನನ್ನು ಇದು ಇಟ್ ವಿಲ್ ನಾಟ್ ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ಕೋರ್ಟ್, ಅದಕ್ಕೆ ಇದನ್ನು ಮಾಡಬಾರ್ದು ಹಾಗೆ ಹೀಗೆ ಅಂತೇಳಿ. ಆದರೆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ಆ ಬೇರೆ ರಾಜ್ಯದವು ಬಂದು ಗುಡಿಯೊಳಗೆ ಕೂತ್ಕೊಂಡು 1,000 ಎಕರೆ 2,000 ಎಕರೆ 3,000 ಎಕರೆ ನಾಡಗೌಡರಿಗೆ ಗೊತ್ತಿದೆ, ಅವನು ಒಂದು ಗುಡಿಯೊಳಗೆ ಕೂತು ಅವು ವ್ಯವಹಾರ ಮಾಡಿ ಹೋಗ್ಬಿಡ್ತಿದ್ದ ಅವನು. ಅಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು. ಆ ಕಾನೂನು ತಂದ್ವಿ ಸುದಯದಿಂದ. ಇವತ್ತಿನವರೆಗೆ ಅದು ಸಂವಿಧಾನದ ತಕ್ಕಾಗಿದ್ದೇನೋ, ಕಾನೂನು ಸರಿಯಾಗಿದೆಯೋ ಬಿಟ್ಟದೋ ಗೊತ್ತಿಲ್ಲ, ಆದರೆ ನಮ್ಮ ರೈತರಿಗೆ ಭೂಮಿ ಉಳಿದಿದೆ. ಈಗ ನೀರಾವರಿ ಆದಮೇಲೆ ಒಮ್ಮೆ ಅದು ಪೀಕ್ ತೊಗೊಂಡ್ರು, ಲಾಭ ನೋಡಿದ್ರು, ಈಗ ಯಾರೂ ಮಾರಾಟ ಮಾಡೋದಿಲ್ಲ. ಈ ಒಂದು ಯಶಸ್ಸು ಆ ಕಾನೂನಿನಿಂದ ಆಯಿತು. ಅದನ್ನು ಅವ್ರು ಹೇಳಿದ್ರು. ಅಪ್ಪರ್ ಕೃಷ್ಣದಲ್ಲಿ ಸ್ವಲ್ಪ ಪ್ರಮಾಣ, ಸಾಕಷ್ಟು ಪ್ರಮಾಣದೊಳಗೆ, ಅದರಲ್ಲೂ ರಾಯಚೂರು ಆಮೇಲೆ 85% 90% ಇಲ್ಲ, ಆ ಪರಿಸ್ಥಿತಿಗೆ ಬಂತು. ಓಕೆ ಸಭಾಧ್ಯಕ್ಷರೇ, ಈಗ ಸಿದ್ದರಾಮಯ್ಯ ಸಭಾಧ್ಯಕ್ಷರೇ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಗೊಳ್ಳೋದು ಕಷ್ಟದ ಕೆಲಸನಾ? ನಿಮಗೆ ಹೇಳಿ, ಬೆಂಗಳೂರು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾ, ಬಳ್ಳಾರಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕಾ, ಎಲ್ಲಿದ್ದು ಬೇಕು ಹೇಳಿ? ಪಾಕಿಸ್ತಾನ ಬಾಂಗ್ಲಾದೇಶದವರೇ ಭಾರತದೊಳಗೆ ಬಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ತಗೋತಾರೆ. ಆಂಧ್ರ ಮಹಾರಾಷ್ಟ್ರದವರು ಇಲ್ಲೊಂದು ಮನೆ ಖರೀದಿ ಮಾಡಿದ್ರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಸಿಗುತ್ತೆ. ಬನ್ನಿ, ನೀವು ಬೇಕಾದ್ರೆ ಅವಲೋಕನ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಅಕ್ರಮಕ್ಕೆ ದಾರಿ ಮಾಡಿಕೊಡುವ ಕಾನೂನು ಇರಬೇಕಾ, ನೇರ ವ್ಯವಹಾರಕ್ಕೆ ಮುಕ್ತ ಅವಕಾಶ ಇರಬೇಕಾ? ಕೆಲವು ಸರಿ ಏನಾಗ್ತದೆ, ಸಂಚಲನ ಕೆಲವು ದಿನಗಳ ನಂತರ ಭ್ರಮೆಯಾಗಿ ಪರಿವರ್ತನೆ ಆಗುತ್ತೆ. ರಾಷ್ಟ್ರೀಕರಣ ಒಂದು ಸಂಚಲನ ಆಗಿತ್ತು, ಬ್ಯಾಂಕ್ ರಾಷ್ಟ್ರೀಕರಣ, ಕೈಗಾರಿಕೆ ರಾಷ್ಟ್ರೀಕರಣ, ಆಮೇಲೆ ಅದು ಭ್ರಮೆ ಆಯ್ತಾ ಇಲ್ವೋ? ಆ ಭ್ರಮೆಯಾಗಿ ಯಾರು 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 ಪ್ಲೀಸ್ ಲೆಟ್ ಮಿ ಕಂಪ್ಲೀಟ್ ನಾನು ಯಾಕೆ ಭ್ರಮೆ ಅನ್ನೋದನ್ನ ಹೇಳ್ಬೇಕಾ ಬೇಡ? ಯಾವ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಸಮಾಜವಾದ ಅಂತ ಸೇರಿಸಿತ್ತೋ ಅದೇ ಪಾರ್ಟಿ 91ರಲ್ಲಿ ಮುಕ್ತ ಆರ್ಥಿಕ ವ್ಯವಸ್ಥೆ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತಿಸಬೇಕಾಯ್ತು, ಪಾಲಿಸಿ ಚೇಂಜ್ ಮಾಡಬೇಕಾಯ್ತು. ಯಾವ ಪಾರ್ಟಿ ಸಮಾಜವಾದದ ಹಿನ್ನೆಲೆಯಲ್ಲಿ ಅಮೆರಿಕದ ಅಡಿಯಾಳಾಗ್ತಾರೆ ಅಂತ ದೂರ್ತಾ ಇದ್ರೋ ಅದೇ ಪಾರ್ಟಿ ತುತ್ತೂರಿ ಊದಬೇಕಾಯ್ತು. ಇವತ್ತು ಹೇಳ್ತಾರೆ ನಮ್ಮ ನರಸಿಂಹರಾವ್, ನಮ್ಮ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಈ ಆರ್ಥಿಕ ಪ್ರಗತಿ ಆಗಲಿಕ್ಕೆ ಕಾರಣ ಆಯಿತು ಅಂತ ಭಾಷಣ ಮಾಡ್ತಾರೆ. ಅದು ಅಲ್ಲಿಗೆ ಸಂಚಲನಕ್ಕೆ ವ್ಯತ್ಯಾಸ ಇದೆ. ಭ್ರಮೆ ಮತ್ತು ಸಂಚಲನಕ್ಕೆ ವ್ಯತ್ಯಾಸ ಇದೆ. ಕೆಲವು ಭ್ರಮೆಗಳು ಸಿಟಿ ರವಿ ಅವರು ಸಭಾಧ್ಯಕ್ಷರೇ, ಕೆಲವು ಭ್ರಮೆಗಳು ಒಡೆದೋದಾಗ ಅಧ್ಯಕ್ಷರೇ ವಾಸ್ತವಿಕ ಆಯ್ತು ಹೇಳಿದಿರಿ, ನೀವು ಹೇಳಿದಿರಿ. ಈಗ ಇಡೀ ದೇಶದ ಜನರಿಗೆ ಅಧ್ಯಕ್ಷರೇ ಈಗ ಭ್ರಮೆ ಆಗಿದೆ. ಐ ಆಮ್ ಕನ್ಕ್ಲೂಡಿಂಗ್. ಅಧ್ಯಕ್ಷರೇ ಇಲ್ಲ, ಯಾಕೆಂದ್ರೆ ಈ ಅಮೆಂಡ್ಮೆಂಟ್, ಈ ತಂದಿರತಕ್ಕಂಥ ಅಮೆಂಡ್ಮೆಂಟು ಗೇಣಿದಾರರಿಗೆ, ಕೃಷಿ ಕಾರ್ಮಿಕರಿಗೆ, ದಲಿತರಿಗೆ, ಕೃಷಿ ಇವ್ರಿಗೆಲ್ಲರಿಗೂ ಕೂಡ ಮರಣ ಶಾಸನ.
ಮರಣ ಶಾಸನ. ಯಾರು ಬೇಕಾದ್ರೂ ಜಮೀನು ಕೊಂಡ್ಕೋಬಹುದು ಅಂತೇಳಿ ಇವರು ಕಾರ್ಪೊರೇಟ್ ಬಾಡಿಗಳಿಗೆ, ಶ್ರೀಮಂತರಿಗೆ, ಧನವಂತರಿಗೆ ಈಲ್ಡ್ ಆಗ್ಬಿಟ್ಟಿದ್ದಾರೆ. ಆಮೇಲೆ 72ನಲ್ಲಿ ಇದು ಒನ್ ಆಫ್ ದಿ ಪ್ರಾಮಿಸಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ, ದೆನ್ ಕಾಂಗ್ರೆಸ್ ಪಾರ್ಟಿ. ದೇವರಾಜರವರು ಸಂಚಾಲಕರಾಗಿದ್ದರು ಆಗ. ಅದಕ್ಕೆ ದ್ರೋಹ ಮಾಡಿದಾಗ ಆಗ್ತದೆ, ಜನರ ಭಾವನೆಗಳಿಗೆ ದ್ರೋಹ ಮಾಡಿದಾಗ. ಉಳುವವನೇ ಭೂಮಿ ಒಡೆಯ ಹೋಗಿ ಉಳ್ಳವನೇ ಶ್ರೀಮಂತರೇ ಭೂಮಿ ಒಡೆಯರಾಗ ಕೊಟ್ಟಿದ್ದಾರೆ. ನಾವು ಒಂದು ಕಾಲದಲ್ಲಿ 1954-55ರಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ ನಿಮಗೆ ಗೊತ್ತಿರಬೇಕು, ರದ್ದು ಮಾಡಿದ್ರು. ಯಾಕೆ ಮಾಡಿದ್ರು? ಈ ಫ್ಯೂಡಲ್ ಪೀಪಲ್ಗಳ ಜೊತೆ ಇರಬಾರ್ದು, ಅವ್ರು ಯಾರ ಕೈಲೂ ಬೇರೆಯವ್ರ ಕೈಲೂ ಉಳಿಸ್ಕೊಂಡು ಇವ್ರು ಮಜಾ ಮಾಡ್ಕೊಂಡಿರ್ತಾರೆ. ಅದನ್ನೇ ಬಸವಣ್ಣ ಹೇಳಿದ್ದು, ಕೈಲಾಸ, ಕಾಯಕ ಮತ್ತು ದಾಸೋಹ. ಅದೇ ಬಸವಣ್ಣ ಹೇಳಿದ್ದು, ಎಲ್ಲರೂ ಪ್ರೊಡಕ್ಟಿವಿಟಿನಲ್ಲಿ ಭಾಗವಹಿಸಬೇಕು, ಯಾರು ಕೂಡ ಕೂತ್ಕೊಂಡು ತಿನ್ನಬಾರದು. Everybody should be involved in the production activities. ಬಂದದನ್ನ ದಾಸೋಹ ಅಂದ್ರೆ ಹಂಚ್ಕೋಬೇಕು. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಇದು ಅದ್ರ ಹೋಗಿ ಸ್ವಾಹ, ದಾಸೋಹ ಹೋಗಿ ಸ್ವಾಹ. ಇದಕ್ಕೆ ನಾವು ಅವಕಾಶ ಕೊಡಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ದಯವಿಟ್ಟು ಈ ತಿದ್ದುಪಡಿನ ವಾಪಸ್ ತಗೊಳ್ಳಿ, ತಿದ್ದುಪಡಿನ ಬೇಡ. ಜನವಿರೋಧಿ ಕೆಲಸ ಮಾಡಕ್ ಹೋಗ್ಬಿಡಿ. ಜನರಿಗೆ ಮೊಳೆ ಹೊಡಿತಕ್ಕಂಥ ಕೆಲಸ ಮಾಡಕ್ ಹೋಗ್ಬಿಡಿ. ರೈತರಿಗೆ ದಯಮಾಡಿ ವಾಪಸ್ ತಗೊಳ್ಳಿ ಅಂತೇಳಿ ನಾನು ವಿನಮ್ರವಾಗಿ ಮಾಡ್ತೇನೆ. ಇಲ್ಲದೆ ಹೋದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ಬೇಕು. ನೋಡಿ ಎಂಥ ಕಾಲದಲ್ಲಿ ತಂದಿದ್ದಾರೆ ನೋಡಿ, ದಿನೋ ಎಂಥ ಪರಿಸ್ಥಿತಿ ತಂದು. ಕೊರೋನಾ ಇರೋ ಟೈಮ್ನಲ್ಲಿ, ಯಾಕಪ್ಪ ಕೊರೋನಾ ಇರೋ ಟೈಮ್ನಲ್ಲಿ ಜನ ಪ್ರತಿಭಟನೆ ಮಾಡೋಗಿಲ್ಲ, ಜನ ಸೇರಾಗಿಲ್ಲ. ಗೈಡ್ಲೈನ್ಸ್ ಇದೆ ಕೇಂದ್ರ ಸರ್ಕಾರದ್ದು, ಕರೆದ್ರೂ ಯಾರು ಬರಲ್ಲ ಬಿಡಿ ಸರ್. ಇಂಥ ಸನ್ನಿವೇಶದಲ್ಲಿ ತಂದ್ಬಿಟ್ಟಿದ್ದೀರಿ ನೀವು. ಯಾಕೆ ನೀವು ಸ್ಟ್ರೈಕ್ ಮಾಡಬಾರ್ದು? ಜೂನ್ ತಿಂಗಳಲ್ಲಿ ಯಾಕೆ ತಂದಿದ್ದೀರಿ? ಯಾಕೆ ಕಳ್ಳ ಮಾರ್ಗ? ಜನರೆಲ್ಲ ಇವತ್ತು ಕೊರೋನಾ ರೋಗದಿಂದ ನರಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಂದಿದ್ದೀರಲ್ಲ, ಇದು ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರನ, ಮಾನವೀಯತೆ ಇರ್ತಕ್ಕಂಥ ಸರ್ಕಾರನ? ಅದಕ್ಕೆ ನಾವು ಹೇಳಿದ್ದು ಡಿವಿಷನ್ ಕೇಳಲ್ಲ ಅಂತ. ಮಾನವೀಯತೆ ಇದೆ, ಮಾನವೀಯತೆ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ. ವಿ ಶುಡ್ ಬಿ ಎ ಮಾಡೆಲ್ ಟು ದಿ ಪೀಪಲ್ ಆಫ್ ದಿ ಸೊಸೈಟಿ, ಟು ಪೀಪಲ್ ಆಫ್ ದಿ ಸ್ಟೇಟ್. ಅದು ಬಿಟ್ಟು ಈ ತರ ಕಾನೂನನ್ನ ಜನವಿರೋಧಿ, ಅವತ್ತು ನೀವೇನು ತೀರ್ಮಾನ ಮಾಡಿದ್ರೆ ಅದು ಕರಾಳವಾದಂಥ ದಿನ. ಇಂಥ ಕರಾಳ ಮಸೂದೆಯನ್ನ, ತಿದ್ದುಪಡಿಯನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ, ವಾಪಸ್ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ ಅಂತೇಳಿ ಈ ಮಸೂದೆಯನ್ನು ಈ ತಿದ್ದುಪಡಿಯನ್ನು ತೀವ್ರ ವಿರೋಧ ಮಾಡಿ ನಾನು ಮಾತು ಮುಗಿಸ್ತೇನೆ. HD ಕುಮಾರಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಒಂದು ಮಾತು ಕೊಟ್ಟಿದ್ದೀನಿ ಅವರಿಗೆ, ನೀವು ಮಾತಾಡುವಾಗ ನಾನು ಮಾತಾಡಲ್ಲ, ನಾನು ಮಾತಾಡುವಾಗ ಅವ್ರ ಪಾರ್ಟಿಯವ್ರು ಯಾರು ಮಾತಾಡಲ್ಲ ಅಂತ. ಅದನ್ನ ಮತ್ತೊಮ್ಮೆ ಜ್ಞಾಪಿಸ್ತೀನಿ. ತಿರ್ಗಾ ನಾನು ಮಾತಾಡುವಾಗ ಡಿಸ್ಟರ್ಬ್ ಮಾಡಬಾರ್ದು. ಅವ್ರು ಮಾತಾಡೋ ಒಂದು ಮಾತು ಆಡಿಲ್ಲ ನಾನು. ಇಲ್ಲ, ಈ HD ಕುಮಾರಸ್ವಾಮಿ ಅವರು ಆಮೇಲೆ ಅವ್ರ ಪಾರ್ಟಿಯವ್ರು ಇದು ಮಾಡಿದ್ದಾರೆ. HD ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ, ಬಿಟ್ಬಿಡಿ. ಅಶೋಕ್ ಅವ್ರು ಬಿಟ್ಬಿಡಿ, ಈಗ ಅವ್ರು ಮಾತಾಡ್ತಾರೆ. ಇಲ್ಲ, ಅವ್ರಿಗೆ ಹೇಳಿದ್ದೀನಿ, ಕರೆದಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ 5 ದಿನಗಳಿಂದ ಈ ಒಂದು ಕೋವಿಡ್-19ನ ಆತಂಕದ ಸಮಯದಲ್ಲೂ ವಿಧಾನಸಭೆ ಕಲಾಪಗಳೇನು ನಡೀತಾ ಇದೆ, ನಾನು ಸದನದ ಒಳಗೆ ಇವತ್ತೇ ಬಂದಿರತಕ್ಕಂಥದ್ದು ಕೊನೆ ದಿನ. ನನ್ನ ಕಚೇರಿಯ ಅಲ್ಲಿಯ